ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನನ್ನ ನೀನು ಗೆಲ್ಲಲಾರೆ, ನನ್ನನ್ನ ಕೋವಷ್ಟು ಅಂತ ಹೇಳಿ ಪ್ರಾಪರ್ಟಿ ಎತ್ತೊಂದು ಮಾಡ್ಕೊಂಡಿದ್ಯಾ. ಬಟ್ ಈ ಆಟ ಇವತ್ ಬಂದ್, ಈ ಪ್ರಾಪರ್ಟಿ ಇವತ್ ಬಂದ್. ಹಾಗಿದ್ರೆ ಇವತ್ತು ನಾವು ಹೇಳೋದಕ್ಕಿಂತ ಮುಂಚೆನೆ ನೀವು ಪ್ರಾಪರ್ಟಿ ಎಲ್ಲ ತಂದಿಟ್ಬಿಡ್ತೀರಾ ಅಂತ ಆಯ್ತು ಅಲ್ವಾ? ಮಲ್ಗಿರೋ ಜೆಂಟ್ಸ್ ಕುರಿನ ಕೆಣಕ್ಬೇಡ. ಕಾಡಲ್ಲಿ 1000 ಪ್ರಾಣಿಗಳಿರುತ್ತೆ, ಆದ್ರೆ ಸಿಂಹನೇ ಕಿಂಗ್. ಯಾಕೆ ಗೊತ್ತಾ? ಅದು ಬಾಯ್ಸ್. ಆ ಬಾಯ್ ಸಿಂಹಕ್ಕೆ ಬೇಟೆ ಆಡಿ ಊಟನ ತಂದ್ಕೊಡೋದು ಒಂದು ಗರ್ಲ್ ಸಿಂಹನೇ ಅಂತ ಗೊತ್ತಿಲ್ಲ. ಎಂಟ್ರಿಲೂ ನಾವೇ ಫಸ್ಟ್, ಎಂಟರ್ಟೈನ್ಮೆಂಟ್ ಅಲ್ಲೂ ನಾವೇ ಫಸ್ಟ್. ಗರ್ಲ್ಸ್ ಬಾಯ್ಸ್ ಮಧ್ಯ ವಿನ್ ಯಾರು ಅಂತ ಒಂದು DVD ಮಾಡೇ ಬಿಡೋಣ. ಅದು DVD ಅಲ್ಲಪ್ಪ, ಡಿಸೈಡ್ ಮಾಡೋಣ. ಅದನ್ನೇ ಮಾಡೋಣ. ಗರ್ಲ್ಸ್, ಇವತ್ತು ನಿಮ್ಗೆಲ್ಲ ಒಂದು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ನನ್ನ ಕೈಯನ್ನು ಬಗ್ಸೋಕೆ ನಿಮ್ ಕೈಲಿ ಯಾರಿಗಾದ್ರೂ ಆಗುತ್ತಾ? ಬೇಡ. ನನ್ನ ಕೈ ನೋಡಿದ್ರೆ ನೀವು ಕ್ಲೋಸ್ ಆಗೋಗ್ತೀರಾ. ಇದು ತೋಳಲ್ಲ, ತೊಲೆ. ಏ ರೆಮೋ, ಏನ ಅಂಗುರಾಯಿಸ್ತಾ ಇದ್ಯಾ? ಹೋರಿಗೆ ಕಟ್ತೀವಿ ಗೋರಿ. ಎಲ್ಲ ಅವೆಲ್ಲ ಏನು ಮಾಡ್ಕೊಳಕ್ಕಾಗಲ್ಲ. ಏನ್ ಗೀತಾ, ನೀನ್ ಗುರಾಯಿಸ್ಬಿಟ್ರೆ ಎದುರ್ಕೊಂಡ್ಬಿಡ್ಬೇಕಾ ನಾನು? ನೀನ್ ಬರೀ ಆಫ್ಟರ್ ಆಲ್ 50 kg ಎತ್ತಿದ್ಯಮ್ಮ. ನಾನು 150 kg ತೋರ್ ಬೆರಳಲ್ಲಿ ಎತ್ತಿ ಕಿರು ಬೆರಳಲ್ಲಿ ಬಿಸಾಕ್ಬಿಡ್ತೀನಿ. ಏನಮ್ಮ ಸ್ಲೋಲ್ ಹೇಳಿದ್ರೆ ಹಂಗೆ ಕರ್ದೇ ಬಿಟ್ಟಲ್ಲ ನೀನು. ಸುಮ್ನೆ ಏನೇನೋ ಡೈಲಾಗ್ ಬಿಟ್ರೆ ನಡೆಯಲ್ಲಪ್ಪ. ಇಲ್ಲಿ ಏನೋ ವಿಚಾರಿಸ್ಕೊಳ್ತೀನಿ ರೇಮೋ ಗೀತಾ ಅಂತ ಹೇಳ್ತಿದ್ರಿ. ಬನ್ರಮ್ಮ ನೋಡ್ಕೊಳ್ಳಿ, ಒಂದ್ ಸ್ವಲ್ಪ ಬನ್ರಮ್ಮ ಪ್ಲೀಸ್. ನಾನು ಫ್ರೆಂಡ್ಸ್ ಅಮ್ಮ, ಕಾಪಾಡಮ್ಮ ರೀ ಶಿಂದೋಗಿ, ಈಗ್ಲಾದ್ರೂ ಬಂದೋಗಿ. ಅಯ್ಯೋ ಸೋಫಾ ಮೇಲೆ ನನ್ನನ್ನ ಅಕ್ಕಿ ಮೂಟೆ ತರ ಬಿಸಾಕಿರ್ಬೋದು, ಆದ್ರೆ ಇಷ್ಟೆಲ್ಲ ಆಗ್ತಿದ್ರು ನಮ್ಮೂರ ನ್ಯಾಯ ದೇವರು ಅನ್ಸ್ಕೊಂಡ್ರು. ಈ ಸೂಪರ್ ಕ್ವೀನ್ಗೆ ಒಂದೇ ಒಂದು ಗಂಡು ದಿಕ್ಕು ನೋಡ್ಕೊಂಡು ಸುಮ್ನೆ ಟೇಬಲ್ ಮೇಲೆ ನಕ್ಕೊಂಡ್ ಕೂತಿದ್ದಾರೆ. ಇದೇನೇ ನ್ಯಾಯ? ಇದೇನ ಧರ್ಮ? ನನಗೂ ಅದಕ್ಕೂ ಸಂಬಂಧನೇ ಇಲ್ಲಪ್ಪ. ಏನಕ್ಕೆ ಸಂಬಂಧ ಇಲ್ಲ? ಅಲ್ಲಪ್ಪ, ಪ್ರತಿ ಸಲ ಏನಾರ ಕೇಳಿದಾಗ ಅಲ್ರಿ ಕುರಿ ಪ್ರತಾಪ್ಗೂ ಸೂಪರ್ ಕ್ವೀನ್ಗೂ ಏನೋ ಸಂಬಂಧ ಇದೆಯಾ, ಏನಾರ ಸಂಬಂಧ ಇದೆಯಾ ಅಂತ ಕೇಳೋರು ನೀವೇ ತಾನೆ. ಯಾವ ಡೈಲಾಗ್ ನ ಎಲ್ಲಿಗೆ ಲಿಂಕ್ ಮಾಡ್ತಿದ್ದೀರಾ ವಿಜಯ ರಾಘವೇಂದ್ರ ಅವರೇ? ಒಂದೇ ಒಂದ್ ಗಂಡಿಕ್ಕು ಅಂದ್ರಲ್ಲ, ಇವ್ರೇನ್ ಕೇಳಿ ಮತ್ತೆ? ವಾಟ್ ಇಸ್ ದಿಸ್? ಒನ್ ಕೈ ಪುಸ್. ಯಾರಿಲ್ಲ ಅಂದ್ರು, ಮೂರನೇ ಗಂಡು ಒಬ್ಬ ಇದ್ದಾನೆ. ಯಾರು? ನಮ್ ಗಡ್ಡ ಪವನ್. ಓ ಮೈ ಗಾಡ್. ಪವನ, ಇಷ್ಟೇ ಕಣ ಲೈಫ್ ಅಂದ್ರೆ. ನನಗ್ ನಾನು, ನಿನಗ್ ನೀನು, ಒಂದ್ ಯಾವ್ದಾದ್ರೂ ಪ್ಯಾತೋ ಸಾಂಗ್ ಹಾಕಪ್ಪ, ಹಾಕೋ. ಫೋನ್ ಪಕ್ಕಕ್ಕೆ ಇಟ್ಬಿಟ್ಟು ಆ ಸಿಡಿನ ಚೆನ್ನಾಗಿ ತೊಳೆದ್ಬಿಟ್ಟು ಸರಿಯಾಗಿ ಆಡಕಪ್ಪ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ. ಓಕೆ, ಶುರು ಮಾಡೋಣ. ಇದು ಹೆಣ್ಣಿನ ಸಾಧನೆ
ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, 1000 ಕೆಲಸಕ್ಕೂ ಒಬ್ಬಳೆ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ನಿರ್ಮಾ ಅಡ್ವಾನ್ಸ್ ಡಿಟರ್ಜೆಂಟ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಝೀ5. ಇವತ್ತು ಗರ್ಲ್ಸ್ ಅಥವಾ ಬಾಯ್ಸ್ ಅಂತ ತೋರ್ಸೋದಿಕ್ಕೆ ನಮ್ಮ ವೇದಿಕೆಯಲ್ಲಿ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ವಾರೇ ನಡೀತಾ ಇದೆ. 10 ಕ್ವೀನ್ಗಳ ಜೊತೆ ಮುಖಾಮುಖಿ ಆಗ್ತಾ ಇರುವಂತ ನಮ್ಮ ಝೀ ಕುಟುಂಬದ 10 ಬಿಂದಾಸ್ ಬಾಯ್ಸ್ ಬರ್ತಾ ಇದ್ದಾರೆ. ಇಲ್ಲಿ ಬಂದು ನೀನಾ ನಾನಾ ಅಂತ ಆಟ ಆಡ್ತಾರೆ, ಕುಣಿತಾರೆ, ಪೈಪೋಟಿಗೆ ನಿಂತು ನಗಿಸ್ತಾರೆ, ಮನೋರಂಜನೆಯನ್ನ ಕೊಡ್ತಾರೆ. ಬನ್ನಿ ಈ ಮೋಸ್ಟ್ ಎಕ್ಸೈಟಿಂಗ್ ಎಪಿಸೋಡ್ ಅನ್ನ ಶುರು ಮಾಡೋಣ. ಈ ವಾರದ ಸುತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ರೌಂಡ್. ಬಾಯ್ಸ್ಗೆ ಬಾಯ್ ಬಾಯ್ ಬಿಟ್ಕೊಂಡು ನೋಡೋ ತರ ಸವಾಲನ್ನ ಕೊಡೋದಿಕ್ಕೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಕಾಯ್ತಾ ಇರುವಂತ ನಮ್ಮ ಸೂಪರ್ ಕ್ವೀನ್ಗಳಿಗೆ ವೆಲ್ಕಮ್ ವೆಲ್ಕಮ್. ರಾಘವ್ರೆ, ಗರ್ಲ್ಸ್ ಹೇಳೋದು ಬಾದುಷಾ, ಬಾಯ್ಸ್ ಹೇಳೋದು ಬಾದಶಾ. ಒಳ್ಳೆತನಕ್ಕೆ ವಿಶ್ವಕೋಶ. ಸದ್ಯಕ್ಕೆ ಹಿರಿಯರ ಸಾಲಿನಲ್ಲಿ ನಿಂತಿರುವಂತ ಏಕೈಕ ಮಹಾಪುರುಷ, ಮಾತಲ್ಲೇ ಮನಸ್ಸನ್ನ ಗೆಲ್ಲುವಂತ ಚಾಣಾಕ್ಷ. ಲೆಟ್ಸ್ ವೆಲ್ಕಮ್ ನಮ್ಮೂರ ನ್ಯಾಯದೇವರು, ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ. ಸೂಪರ್ ಕ್ವೀನ್ ಶೋ ಅಲ್ಲಿ ಗರ್ಲ್ಸ್ ವರ್ಸಸ್ ಬಾಯ್ಸ್ ಅನ್ನೋದಕ್ಕಿಂತ ಇಂಟ್ರೆಸ್ಟಿಂಗ್ ಎಪಿಸೋಡ್ ಇನ್ನೊಂದು ಸಿಗೋದಿಲ್ಲ. ಹೌದು, ಯಾಕೆಂದ್ರೆ ಈ ಎಪಿಸೋಡ್ ಅಲ್ಲಿ ಆಗುವಂತ ವಾರ್ ಇದೆಯಲ್ಲ, ಆ ಎಂಟರ್ಟೈನ್ಮೆಂಟ್ ವಾರ್ ತುಂಬಾನೇ ಎಕ್ಸೈಟಿಂಗ್ ಆಗಿರುತ್ತೆ. ರಚು, ರೆಡಿ ಇದ್ದೀರಾ? ಕಮಾನ್ ಸ್ಮೈಲ್ ಪ್ಲೀಸ್. ಶುರು ಮಾಡಕ್ಕೆ ಬಿಡ್ತಾ ಇಲ್ವಲ್ಲ ರಚ್ಚು ಅವರು. ರಚ್ಚು, ನೀವು ನಕ್ಕಿದ್ರೆ ಮಚ್ಚು. ಪ್ರೀತಿಯ ಹೂದೋಟದಲ್ಲಿ ಹಾರಾಡೋ ತಿತಿಲಿ. ಇವಾಗ ಏನ್ ಇಂಟ್ರೊಡಕ್ಷನ್ ಇದೆಯಾ ನನ್ಗೆ? ಪ್ರೀತಿಯ ಹೂದೋಟದಲ್ಲಿ ಹಾರಾಡೋ ತಿತಿಲಿ, ಜಿಲ್ಕ ಜಿಲ್ಕ ಅಂತ ಮನೆಗೆದ್ದ ಚೆಲುವಿನ ಚಂಪಾಕಲಿ. ಇವ್ರು ಮಾತಾಡೋದು ಮಾನ್ಸೂನ್ ರಾಗದಲ್ಲಿ, ಇವರ ಕಣ್ಣಿರೋದು ದ್ರಾಕ್ಷಿ ಮಾರ್ಕೆಟ್ ಅಲ್ಲಿ, ಇವರ ಅಲ್ಲಿರೋದು ದಾಳಿಂಬೆ ತೋಟದಲ್ಲಿ, ನಾನ್ ಬಿದ್ದಿರೋದು ಇವರ ಗುಳಿ ಕೆನ್ನೆಯಲ್ಲಿ. ಲೆಟ್ಸ್ ವೆಲ್ಕಮ್ ಜುಂಪ ಚಕ್ಕ 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 ಜುಂಪ ಜುಂಪ ಚಕ್ಕ ಚಕ್ಕ ಜಂ ಜುಂಪ ಚ ಡಿಂಪಲ್ ಕ್ವೀನ್ ರಚಿತಾ ರಾಮ್. ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೆ ನಮ್ಮಿ. ಪ್ಯಾಂಟ್ ಅರ್ಧೋದ್ರು ಚಿಂತೆ ಇಲ್ಲ ರಚ್ಚು, ಈ ತರ ನಿಮಗೋಸ್ಕರ ಯಾರು ಬಂದಿರಕ್ ಸಾಧ್ಯ ಇಲ್ಲ. ಹುಮ್ಮಸ್ಸಲ್ಲಿ ಅಲ್ಲಿಂದ ಬಂದ್ಬಿಟ್ಟೆ, ಇನ್ನು ಏನೇನ್ ತರ್ಚೋಗಿದೆಯೋ ಗೊತ್ತಿಲ್ಲ ರಚ್ಚು. ಹೈಲೈಟ್ ಆಗ್ಬೇಕು ಅಂತ ಹೇಳ್ತಾ ಇದ್ರಾ? ಇಲ್ಲಿ ನಾನ್ ಹೈಲೈಟ್ ಆಗ್ತಿಲ್ಲ, ನನ್ ತೊಡೆ ಹೈಲೈಟ್ ಆಗ್ತಾ ಇದೆ. ಏನೇ ಮಾಡ್ಲಿ ಎಡವಟ್ಟು, ನಿನ್ ಮೇಲಿದೆ ಪ್ರೀತಿ ದುಪ್ಪಟ್ಟು. ಅಯ್ಯೋ, ಮಾತಾಡ್ದೆ ಏನಾದ್ರೂ ಇದೆಯಾ ನಿಮ್ಗೆ ಪ್ರಾಫಿಟ್? ನಾನ್ ಬೆಳಗ್ಗೆ ತಿಂದಿದ್ದು ಉಪ್ಪಿಟ್ಟು, ಆದ್ರೆ ನನಗೆ ಇಷ್ಟ ಆಗತ್ತೆ ಒಬ್ಬಟ್ಟು. ಅದಕ್ಕೆ ನಾನ್ ನಿಮ್ ಫೇವ್ರೇಟ್. ಸದ್ಯಕ್ಕೆ ಸ್ಟಾಪ್ ಇಟ್ಟು. ಐ ಲೈಕ್ ಇಟ್. ಈಗ ಕಾರ್ಯಕ್ರಮಕ್ಕೆ ಒಳ್ಳೆಯ ಜೋಶ್ ಅಂತೂ ಖಂಡಿತವಾಗ್ಲೂ ಸಿಕ್ಕಿದೆ. ಇದೆ ಜೋಶಲ್ಲಿ ನಮ್ಮ ಗರ್ಲ್ಸ್ಗೆ ಸವಾಲನ್ನ ಕೊಟ್ಟು ಕಮಾಲ್ ಮಾಡೋದಕ್ಕೆ, ನಗೆಯ ಸುನಾಮಿಯನ್ನ ಹಬ್ಬಿಸಿ ಎಬ್ಬಿಸಿ ಮಸ್ತ್ ಮನೋರಂಜನೆಯನ್ನ ಕೊಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಸ್ವಾಗತಿಸಿ ನಮ್ಮ ಝೀ ಕುಟುಂಬದ ಬಾಯ್ಸ್ ಆನ್ ಸ್ಟೇಜ್ ಪ್ಲೇಸ್.
ವೆಲ್ಕಮ್ ಬಾಯ್ಸ್. ಅಂಡ್ ರಾಕೇಶ್ ಅವರೇ, ಸೂಪರ್ ಕ್ವೀನ್ ಅಂದ ತಕ್ಷಣ ಫುಲ್ ಇಂಪ್ರೆಸ್ ಮಾಡ್ಬೇಕು ಅಂತ ಜೀನ್ಸ್ ಪ್ಯಾಂಟ್ ಹಾಕೊಂಡು ಏನ್ ಜಿಂಗ್ ಚಾಕ್ ಆಗಿ ಬಂದ್ಬಿಟ್ಟಿದಾರ, ಏನ್ ಸಮಾಚಾರ? ಇಲ್ಲ ಏನಿಲ್ಲ, ಸೂಪರ್ ಕ್ವೀನ್ಸ್ ಅಲ್ವಾ, ನಾವು ಸೂಪರ್ ಕಿಂಗ್ ತರ ಕಾಣಿಸ್ಬೇಕಂತ ಈ ತರ ಬಂದಿದ್ವಿ. ಆಕ್ಚುಲಿ ಏನ್ ಗೊತ್ತಾ ಮೇಡಮ್, ನಾನ್ ಸೊಪ್ಪು ಕಟ್ಕೊಂಡು ಬಂದ್ರು ಕಿಂಗೆ, ಇಲ್ಲಿ ಕುರಿ ಇದೆ ಅಲ್ವಾ, ಸೊಪ್ಪು ತಿನ್ನುತ್ತೆ ಅಂತ. ಸೂರಜ್, ನೀನು ನನ್ನ ಮಾನ ಉಳಿಸೋದಕ್ಕೆ ಬಂದಿರ್ತೀಯ ಅಂತ ನಂಗೆ ಗೊತ್ತಪ್ಪ. ಹೌದೌದಣ್ಣ. ರೆಡಿ ಇದೆಯಾ ತಾನೆ? ಫುಲ್ ರೆಡಿ ಇದ್ದೀನಿ. ಕುರಿ ಕಣ ಇದು, ಪಕ್ಕ ಕುರಿಯೇ ಇವತ್ತು. ವೆಲ್ಕಮ್ ಹೇಳು. ವೆಲ್ಕಮ್ ಕುರಿ. ಆದ್ರೆ ನಮ್ಮ ಕೊರಿಯೋಗ್ರಾಫರ್ ರುದ್ರ ಮಾಸ್ಟ್ರು ಸರ್ಪ್ರೈಸ್ ಅಂತ ಅನಿಸ್ತಾ ಇದೆ. ಫಸ್ಟ್ ಟೈಮು ಕುಣಿಸೋರು ಒಂದು ಕಾಂಪಿಟೇಷನ್ಗೆ ಇಲ್ಲಿಗೆ ಬಂದಿದ್ದಾರೆ. ಕುರಿಯಣ್ಣ, ಈ ಕಂಟೆಸ್ಟೆಂಟ್ ಮೇಲೆ ಒಂಚೂರು ಡೌಟ್ ಇದೆ ನನಗೆ. ಯಾಕೆ? ಅವ್ರದ್ದು ಒಂಚೂರು ಕಣ್ಣು ಹಿಂಗಿಂಗ್ ಆಗುತ್ತಣ್ಣ. ಯಾರ್ದು? ಅವ್ರು ಮಾಸ್ಟರ್ದು. ಮಾಸ್ಟರ್ ಕಣ್ಣೇನೋ ಹಿಂಗ್ ಆಗುತ್ತಂತೆ. ಅವಾಗ ಆಗತ್ತೆ ಸರ್. ಏನಕ್ಕೆ ಬಂದ್ರಿ ರುದ್ರ ಮಾಸ್ಟರ್, ಹೇಳಿ. ನಿನ್ನೆ ಫೋನ್ ಮಾಡಿದ್ರು, ಫ್ರೀ ಇದೆಯಾ ತಮ್ಮ, ಬರ್ತೀಯ? ಎಲ್ಲೋ ನಮ್ಮ ಆನೆ ಬಲ ಸಂತು ಎಲ್ಲೋ ಎಲ್ಲಪ್ಪ, ಬಾರಪ್ಪ ಬಾರೋ ಕಂದ, ಬಾರೋ ಹೈಲೈಟ್ ಆಗ್ಬೇಕು, ಬಾರಪ್ಪ ಬಾರ ಸಂತು. ಅಲ್ಲ, ಒಂದ್ ನಿಮಿಷ, ಇವತ್ತು ಇವ್ರು ನೀವು ಮಾತ್ರ ಡೇಟ್ ಕೊಟ್ರದ? ಎಲ್ಲಿ ನಿಮ್ಮ ಹೆಂಡತಿ ಮಾನಸ ಎಲ್ಲಿ? ಅದೇ ನಂಗೆ ಬೇಜಾರಾಯ್ತಿರೋದು. ಬಂದಾಗ್ಲಿಂದ 25 ಜನ ಕೇಳಿದ್ರು, ನೀವು ಒಬ್ಬರೇ ಯಾಕೆ ಬಂದಿದ್ದೀರಿ ಅಂತ. ಇಂಥ ಶೋಗೆಲ್ಲ ನನ್ನ ಹೆಂಡತಿ ಕರ್ಕೊಂಬರೋಷ್ಟು ದಡ್ಡ ನಾನಲ್ಲ. ನಾನು ಇವತ್ತು ಫ್ರೀಯಾಗೆ ಬಂದಿದ್ದೀನಿ, ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಅಂತ. ಫ್ರೀಯಾಗಿ ಬಂದಿದ್ಯಾ? ಹೌದು. ಅಲ್ಲ, ಇವತ್ತೊಂಥರ ಸಿಂಗಲ್ ಸಿಮ್ಮು ತರ ಬಂದಿದ್ದೀನಿ. ಇದು ಎಸ್ ಮಿಮಿಕ್ರಿ. ಎಸ್ ಮಿಮಿಕ್ರಿ. ಇಲ್ಲ, ಈ ಒಂದು ದಯವಿಟ್ಟು ನಾನು ಮಾತಾಡೋಗಿ ನನ್ನ ಮಗ ಮಾತಾಡದೇ ಇದ್ರೆ ಸಾಕು. ಏನ್ರಪ್ಪ, ನಾನೇನ್ ಬಿತ್ತು ಸಾಯ್ಲೋ, ನಿಮ್ಮಲ್ಲೇ ಒಗ್ಗಟ್ಟಿಲ್ವಲ್ರ? ಏನೋಪ್ಪ, ನಿಮ್ಮನ್ನ ನಂಬಿ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿದ್ದೀನಪ್ಪ. ಲಾಸ್ಟ್ ಟೈಮ್ ಮಾಡ್ಬಿಡ್ಬೇಡಿ. ಓಕೆ. ಬಾಯ್ಸ್, ಆಲ್ ದ ಬೆಸ್ಟ್ ಅಂಡ್ ವೆಲ್ಕಮ್. ಈಗ ಗರ್ಲ್ಸ್ ಅಂಡ್ ಬಾಯ್ಸ್ ಎಲ್ಲರೂ ಮುಖಾಮುಖಿ ಆಗಿದ್ದಾರೆ. ನಿಮ್ಮ ಆವೇಶ, ನಿಮ್ಮ ಕಾಂಪಿಟೇಷನ್ ಸ್ಪಿರಿಟ್ ಅನ್ನ ತಮಟೆ ಪಂಚ್ ಮೂಲಕ ನಾವೆಲ್ಲರೂ ಸ್ಟಾರ್ಟ್ ಮಾಡೋಣ. ಬಾಯ್ಸ್ ರೆಡಿ ಇದ್ದೀರಾ? ಗರ್ಲ್ಸ್, ನೀವ್ ರೆಡಿ ಇದ್ದೀರಾ? ರಾಕೇಶ, ನಾನು ಸೈಲೆಂಟ್ ಆಗಿದ್ರೆ ರಾಕೇಶ, ವೈಲೆಂಟ್ ಆದ್ನೋ ರಾಕ್ಷಸ. ಕಾಮಿಡಿ ಕಿಲಾಡಿಗಳ ಅಪ್ಪಣ್ಣ, ಸೂಪರ್ ಕ್ವೀನ್ ಎದುರಾಕೊಳ್ಳೋದು ತಪ್ಪಣ್ಣ. ಏ ಸಂತು, ಮೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳಕ ಕೂರ್ಸಿರೋದು, ಹೇಳ ಏನಾದ್ರು. ನಿನ್ನ ನಂಬ್ಕೊಂಡು ಕ್ಯಾಪ್ಟನ್ ಆಗಿದ್ದೀನಲ್ಲ. ರಾಜ ರವಿವರ್ಮ. ರಾಜ ರವಿವರ್ಮ, ನಿನ್ ಕರ್ಕೊಂಬಂದಿರೋದು ನಮ್ ಕರ್ಮ. ರಾಜ ರವಿವರ್ಮ, ನಾನು ಕರ್ಸಿದ್ ನಿಮ್ ಕರ್ಮ. ನಾನು ಹೇಳದ್ ಕೇಳು, ಈಗ ನಾನು ಹೇಳ್ತೀನಿ ನೋಡು. ತೊಗರಿ ಬೇಳೆ ಸ್ಯಾಂಪಲ್, ರಚ್ಚು ಮುಖದಲ್ಲಿ ಡಿಂಪಲ್. ನಾನ್ DKD ಇಂದ ಬಂದಿರೋ ರುದ್ರ. ಕ್ವೀನ್ಸ್ ನೀವೆಲ್ಲ ಛಿದ್ರ. ಒಂದ್ ಕಡೆ ಕಾಮಿಕ್, ಇನ್ನೊಂದ್ ಕಡೆ ಎಕ್ಸ್ಟ್ರಾರ್ಡಿನರಿ ಟಾನಿಕ್. ಬನ್ನಿ, ಗರ್ಲ್ಸ್ ವರ್ಸಸ್ ಬಾಯ್ಸ್ ಸಂಚಿಕೆಯನ್ನ ಭರ್ಜರಿಯಾಗಿ ಮುಂದುವರಿಸೋಣ. ಲೆಟ್ಸ್ ಬಿಗಿನ್ ಗರ್ಲ್ಸ್ ವರ್ಸಸ್ ಬಾಯ್ಸ್ ರೌಂಡ್. ಲೆಟ್ಸ್ ವೆಲ್ಕಮ್ ರೆಬಲ್ ಕ್ವೀನ್ ರೆಬಲ್. ಹಾಗೂ ನಮ್ ಕಡೆಯಿಂದ ಚಿನ್ನದಂತ ಹುಡುಗ ಚೆನ್ನಪ್ಪ. ಚೆನ್ನಪ್ಪ, ಈಗ ಒಂದು ಜೋಶಲ್ಲಿ ದರ್ಶನ್ ಸಾರ್ದೊಂದು ಸಕ್ಕತ್ತಾಗಿರೋದೊಂದು ಡೈಲಾಗ್. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡ್ ಸೌಂಡ್ ಜಾಸ್ತಿನೇ ಇರುತ್ತೆ. ಕ್ಯಾಡ್ಬರೀಸ್, ಆನೆ ನಡೆದಿದ್ದೇ ದಾರಿ, ಆದ್ರೆ ಕಟ್ಟಕ್ಕೆ ಓಕೆ, ಇವಾಗ ಗೇಮ್ ರೂಲ್ಸ್ ಏನು
ಅಂತ ಹೇಳ್ಬಿಡ್ತೀನಿ ನಾನು. ಚಿತ್ರ ವಿಚಿತ್ರ ಈ ಆಟದ ಹೆಸರು. LED ನಲ್ಲಿ ಕೆಲವು ಪಿಕ್ಚರ್ಸ್ ಗಳನ್ನ ತೋರಿಸ್ತೀವಿ. ಆ ಪಿಕ್ಚರ್ಸ್ ಗಳನ್ನ ಜೋಡಿಸಿದ್ರೆ ಒಂದು ಸಿನಿಮಾದ ಹಾಡಾಗತ್ತೆ. ಇಬ್ರಲ್ಲಿ ಯಾರು ಬೇಗ ಆ ಹಾಡನ್ನ ಹೇಳ್ತೀರೋ ಅವ್ರಿಗೆ ಒಂದು ಪಾಯಿಂಟ್. ಒಂದ್ ನಿಮಿಷ ಚೆನ್ನಪ್ಪ, ನಿನಗೆ ಉತ್ತರ ಹೊಳಿತು ಅಂದ್ರೆ ನಿನ್ನ ಸೌಂಡು ಇಲ್ಲಿ ಮಾಡೋನ್ಸಲ. ಬೇರೆ ಸೌಂಡ್ ಯಾವ್ದಾರು ಇದ್ರೆ ಹೇಳ. ನಂದು ಬರತ್ತೆ ಆ ಸೌಂಡು. ಓಕೆನಾ? ಇನ್ನು ಬೇಸಲ್ಲಿ ರಮ್ಮ, ಈಗ ನಿನ್ಗೊಂದು ಸೌಂಡು ಮಾಡೋದು. ಓಕೆ, ಈಗ ಶುರುವಾಗತ್ತೆ ಚಿತ್ರ ವಿಚಿತ್ರ ರೌಂಡ್. ಮೊದಲನೇ ಪಿಕ್ಚರ್ ಪ್ಲೀಸ್. ಚೆನ್ನಪ್ಪ, ಸೌಂಡ್ ಬರ್ತಾ ಇಲ್ವಾ? ಇಲ್ಲ ಮಾಡ್ತಾ ಇಲ್ವಾ? 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ ನೋಡಿ. 14 ವರ್ಷಗಳಿಗೆ ಕ್ಯಾಲೆಂಡರ್ ಇದೆ, ಅಲ್ಲಿ ವನ ಇದೆ ಅಂದ್ರೆ ಕಾರ್ಡ್ ತೋರಿಸ್ತಾ ಇದೆ. ಇದೇನು ಮರಳು, ಅದು ಮರಳಿ ಮರಳಿ ಸೀತಾಫಲ ಸೀತೆ. ಸೀತೆ ಬರ್ಲಿ ರೆಮೋಗೆ ಚಪ್ಪಾಳೆ. ಓಕೆ, ಈಗ ಚಿತ್ರ ವಿಚಿತ್ರದ ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಯಾರಿಗಾದ್ರೂ ಗೊತ್ತಿದ್ಯಾ? ಇವ್ರಿಬ್ರು ಸೌಂಡ್ ಮಾಡ್ತಾ ಇಲ್ಲ. ಯಾರಿಗಾದ್ರೂ ಗೊತ್ತಿದ್ಯಾ? ಸಂತು. ಓಕೆ, ಸಂತು ಗೊತ್ತಿದ್ಯಂತೆ. ಹಾ, ಹೇಳಿ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ನಿನಗೆ ಯಾಕೋ ಇಂಥ ರೋಗ? ಅದ್ ಹೆಂಗ್ಲ ಆಯ್ತದೆ ಅಣ್ಣ? ಎಲ್ಲ ಓಕೆ ಆಯ್ತು, ಮಧ್ಯದಲ್ಲಿ ಹನುಮಂತ ಮದುವೆ ಗೊತ್ತಾಯ್ತು. ಯಾರು ಗೊತ್ತು? ಸೂರಜ್ ಗೊತ್ತಂತೆ. ಸೂರಜ್ ಅವರೇ ಹೇಳಿ. ಅವನಿಗೆ ಗೊತ್ತು, ಸ್ವರ ಬರ್ತಾ ಇಲ್ಲ ವರಿಕೆ. ಅಲೆಗಳ ಮೇಲೆ ಇಲ್ಲಿ ಹೇಳ್ರಿ. ಅನುರಾಗದಲೆಗಳ ಮೇಲೆ ಸಂಗೀತ ಸ್ವರಗಳ ಲೀಲೆ. ಅನುರಾಗದಲೆಗಳ ಮೇಲೆ ಸಂಗೀತ ಸ್ವರಗಳ ಲೀಲೆ. ನಡೆದಾಗ ಜೀವನ ಗಾನ ರಸಪೂರ್ಣವೋ. ಓಕೆ, ಚಿತ್ರ ವಿಚಿತ್ರದ ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಚೆನ್ನಪ್ಪ, ಬೇಗ ಮ್ಯಾನ್. ಗೊತ್ತಾಯ್ತಾ? ಇರಿ. ಗೊತ್ತಾಯ್ತಾ? ಇಬ್ರಿಗೂ ಗೊತ್ತಾಗ್ತಾ ಇಲ್ವಾ? ಬಾಯ್ಸ್ ಟೀಮ್ ಅಂಡ್ ಸಂತೋಗಂತ ಇರಿ. ಅಲ್ಲಿ ತಪ್ಪುತ್ರನೇ ಬರುತ್ತೆ. ಇರಿ. ಒಂದು ಮಾತು ನಂಗೊತ್ತು. ಗೊತ್ತಿದ್ರೆ ಗೊತ್ತು ಅನ್ಬೇಕು, ಇಲ್ಲ ಅಂದ್ರೆ ಮುಚ್ಕೊಂಡು ಕೂತ್ಕೋಬೇಕು. ಇರೋ ಪಾಯಿಂಟ್ಸ್ ಹಾಳು ಮಾಡ್ಕೊಂಡು. ಕುರಿ ರೆಮೋ ಗೊತ್ತಾಯ್ತು. ರೆಮೋ ಸೌಂಡ್ ಮಾಡಿದ್ರು. ರೆಮೋ ಹೇಳಿ. ಬಾನಿಗೊಂದು ಎಲ್ಲೆಯಲ್ಲಿದೆ, ಬಾನಿಗೊಂದು ಎಲ್ಲೆಯಲ್ಲಿದೆ, ಎಲ್ಲಿ ಕೊನೆಯಿದೆ. ಓಕೆ, ಗರ್ಲ್ಸ್ ಟೀಮ್ ನ ರೆಮೋ ಅವರಿಗೆ ಸಿಕ್ಕಿದೆ 2 ಪಾಯಿಂಟ್ಸ್. ಹಾಗೆ ನೋಡೋಣ ಮುಂದಿನ ಪಿಕ್ಚರ್ ಯಾವುದು ಅಂತ. ಚಿತ್ರ ವಿಚಿತ್ರದ ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಚೆನ್ನಪ್ಪ, ಇದು ಗೇಮ್ ನೋಡೋದಲ್ಲ, ಹೇಳೋದು. ಇರಿ ಇವ್ರಿಬ್ರಿಗೆ ಗೆಸ್ ಮಾಡ್ಬಿಡಿ, ಆಮೇಲೆ ನಿಮ್ಗೆ ಕೊಡ್ತೀನಿ. ಓಕೆ, ಬಂತು ಕರೆಂಟ್ ಬಂತು.
ಓಕೆ ಬಟ್ ಎಲ್ಲ ಹುಡುಗರಿಗೂ ಆಕ್ಚುಲಿ ಗೆಸ್ ಕರೆಕ್ಟ್ ಆಗಿ ಗೊತ್ತಾಗಿತ್ತು. ಅಪ್ಪ. ಚೆನ್ನಪ್ಪ ಅವರು ತಗೊಂಡ್ರು. ಸೊ ಸ್ಕೋರ್ ಬಂದು 2-1. ಬಂತು ನಮಗ್ ಸ್ಕೋರ್ ಬಂತು. ಓಕೆ, ಚಿತ್ರ ವಿಚಿತ್ರದ ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಬೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೂ ನಿಮಗೂ ಯಾಕೆ ಟೆನ್ಷನ್. ಬೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಬೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡು ಡ್ರಾಮಾ ಆಡೋಣ. ಈಗ ರೆಮೋ ಅವ್ರಿಗೆ 3 ಪಾಯಿಂಟ್ ಸಿಕ್ಕಿದೆ ಅಂಡ್ ಚೆನ್ನಪ್ಪ ಅವ್ರಿಗೆ ಸಿಕ್ಕಿದೆ ಕೇವಲ 1 ಪಾಯಿಂಟ್. ನೆಕ್ಸ್ಟ್ ಚಿತ್ರ ವಿಚಿತ್ರದ ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಇದ್ನಾರು ಹೇಳು ಚೆನ್ನಪ್ಪ. ಈ ಹಾಡನ್ನ ನಾನೇ ಹಾಡ್ತೀನಿ, ನಂಗೆ ಗೊತ್ತಾಯ್ತು. ಓಕೆ ರೇಮೋ ಗೆದ್ಬಿಟ್ಟಿರತ್ತ ಹೋಗ್ಲಿ. ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ಈ ಒಂದು ಆಟದ ಕೊನೆಯ ಪಿಕ್ಚರ್ ಪ್ಲೀಸ್. ಇದೀಸಿ ಇದು, ಯಾರು ಗೆಸ್ ಮಾಡಿ. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೌಕಲಿ. ರಾಣಿ ಜನ್ನನ್ನು ನೋಡಿ ನೀವು ನಾಚಿರಿ. ಜರ್ರು ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು, ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು. ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ. ಓಕೆ, ಚಿತ್ರ ವಿಚಿತ್ರ ಆಟದಲ್ಲಿ ಗೋಲ್ಸ್ ಟೀಮ್ ವಿಜಯವನ್ನ ಸಾಧಿಸಿದ್ದಾರೆ. ರಾಘವ್ರೆ, ಏನ್ ಇನ್ವಾಲ್ವ್ಮೆಂಟ್ ನಿಮ್ದು? ಸಪೋರ್ಟ್ ಎದ್ದು ಕಾಣ್ತಾ ಇತ್ತು. ಇಲ್ಲ ಅಂದ್ರೆ ನಾನು ಆತರ ಪಕ್ಷಪಾತ ಮಾಡ್ಲಿಲ್ಲ. ಫೇರ್ ಆಟದಲ್ಲಿ ಇವ್ರು ನಿಜವಾಗ್ಲೂ ಫಾಸ್ಟ್ ಇದ್ರು. ಕರೆಕ್ಟ್. ರೆಮೋ ಎಸ್ಪೆಷಲಿ ಕೊನೆ ಹಾಡನ್ನ ಗೆಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾ ಬೋರ್ಡ್ ಇರೋದ ಬಸ್ಸನ್ನು ಹತ್ತಿ ಬಂದ ಚೌಕ್ರಿ ಅನ್ನೋದು ಅಯ್ಯೋ ಸೂಪರ್ ಅದು. ಬಟ್ ಚೆನ್ನಪ್ಪ ಚೆನ್ನಾಗಿ ಟ್ರೈ ಮಾಡಿದ್ರಿ ನೀವು. ಅಲ್ಲಿ ಬಹಳ ಪ್ರೀತಿಯಿಂದ ಚೆನ್ನಪ್ಪ ಅವ್ರ ಅಕ್ಕನ ಗೆಲ್ಸಿದ್ದಾರೆ. ಸಖತ್ತು ಶ್ರಮ ಪಟ್ಟು ಗೆಲ್ಸಿದ್ದಾರೆ. ತಲೆಗೆ ಬಹಳ ಕೆಲಸ ಕೊಟ್ಟಿದ್ದಾರೆ ಬಟ್ ಓಡಿಲ್ಲ. ಅವರೇ ಹೇಳ್ತಾರೆ ಓಡಿಲ್ಲ, ಏನ್ ಮಾಡೋದು, ಎಲ್ಲದಕ್ಕಿನ್ನ ಗೆಲ್ಸೋದ್ರಲ್ಲಿ ಖುಷಿ ಇರುತ್ತಲ್ಲ ಅಲ್ವಾ. ಥ್ಯಾಂಕ್ ಯು ರಾಘವ್ರೆ. ರಾಜಿತಾ, ನಿಮ್ಗೆ ಹೇಗೆ ಅನಿಸ್ತು? ವಾಟ್ ಎವರ್ ಇಟ್ ಇಸ್, ಹುಡುಗಿರ್ ಲೈಕ್ ಕ್ವೀನ್ಸ್ ಗೆದ್ರು ಸರಿ, ನಮ್ಮ ಹುಡುಗರು ಕಿಂಗ್ಸ್ ಗೆದ್ರು ಸರಿ, ಬಟ್ ಆಟ ನಾವೆಲ್ಲ ಮಜಾ ಮಾಡಿದ್ವಿ. ದಟ್ ವಾಸ್ ವೆರಿ ನೈಸ್. ಅದ್ ಖುಷಿ ಆಯ್ತು. ಬಟ್ ರೆಮೋ ಹ್ಯಾಟ್ಸ್ ಆಫ್ ನಿಮ್ಗೆ. ಅಂಡ್ ಈವನ್ ಶ್ವೇತಾ ವಾಸ್ ವೆರಿ ಸ್ಮಾರ್ಟ್. ನೋಡಿದ ಕೂಡಲೇ ಅದನ್ನ ಕ್ಯಾಚ್ ಮಾಡಿರೋಂಥದ್ದು. ಕುರಿ ಬರೀ ಬೇರೆಯವ್ರು ಹೇಳೋದಲ್ಲ, ನೀವು ಸ್ವಲ್ಪ ತಲೆ ಉಪಯೋಗಿಸ್ಬೇಕು. ನನಗೆಲ್ಲ ಗೊತ್ತಿತ್ತು, ಅವ್ರು ಹೇಳಿ ಅಂತ ಕಾಯ್ತಿದ್ದೆ ನಾನು. ಸುಮ್ಮನೆ ಇರಿ. ಆದ್ರೂ ನಮ್ಮ ಹುಡುಗರು ಅವರ ಒಂದು ಟ್ರೈ ಚೆನ್ನಾಗಿ ಮಾಡಿದ್ರು. ಚೆನ್ನಪ್ಪ, ನೀ ಏನೂ ಮಾಡಲಿಲ್ಲ ಕಣೋ, ಹೋಗ. ಇಲ್ಲ ಪಾಪ, ಬಂಗಾರ ತಮ್ಮ ಅದು. ಕರೆಕ್ಟ್, ಮುದ್ದು ತಮ್ಮ. ಓಕೆ ರಚಿತಾ ಅವ್ರೆ, ಈಗ ನೋಡಿ ನೀವು ಹೇಳ್ತಾ ಇದ್ರಿ ಕುರಿ ನೀವು ಟ್ರೈ ಮಾಡ್ಬೇಕು ಅಂತ ದೊಡ್ಡದಾಗಿ ಹೇಳಿದ್ರು, ನಂಗೆ ಎಲ್ಲ ಗೊತ್ತಿತ್ತು, ಆದ್ರೆ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಚಾಲೆಂಜ್ ಅವ್ರಿಗೆ ಕೊಡ್ತೀನಿ ಇವಾಗ. ಓಕೆನಾ? ಈಗ ಹೆಂಗ್ ಹೋಗ್ಬೇಕು ಗೊತ್ತಾಣ? ತಗೊಳ್ಳಿ. ಪಕ್ಕೆ ಪಾವು ಬುಲೆಟ್ ಗೊಂಬೆ ಅಂಬಿ. ಹಲೋ, ಅಲ್ಲಿ ಪಿಕ್ಚರ್ ಅಲ್ಲಿ ಏನಿದೆ ಅದನ್ನ ಹೇಳಿ ಅಂತ ಹೇಳ್ತಾ ಇಲ್ಲ, ಹಾಡಿದೆ ಅದನ್ನ ಹೇಳಿ. ಪಕ್ಕೆ ಪಾವು ಬುಲೆಟ್ ಹುಡುಗಿ ಅಂಬಿ ಅಣ್ಣ. ಇದು ಯಾವ ಫಿಲಮ್ ಸಾಂಗ್ ಅಣ್ಣ? ಹೊಸ ಮೂವಿ, ಇನ್ನೂ ಹೆಸರಿಟ್ಟಿಲ್ಲ. ಪ್ರೊಡಕ್ಷನ್ ನಂಬರ್ 1 ದಿಂಪು ಯುವರ್ ಸೋ ಇಂಪು ಅಂತ ಹೊಸ ಫಿಲ್ಮ್ ಬರ್ತಾ ಇದೆ. ನಮ್ಮನ್ನ ನಿಮ್ ಟೀಮ್ಗೆ ಹಾಕವ್ರೆ, ಅದ್ರಲ್ಲಿ ನಮ್ಗೆ ಲಕ್ಕಿ ಇಲ್ಲಿಂದ ಬರ್ಬೇಕು. ಕೊಡಿ ಕೊಡಿ, ಕೈ ಕೊಡಿ. ಹೇಳ, ನನಗೆ ಗೊತ್ತು ಈ ಹಾಡು. ಹೇಳಿ. ಒಳಗೆ ಸೇರಿದರೆ ಗುಂಡ, ಹುಡುಗಿ ಆಗುವಳು ಗಂಡ. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು. ಒಳಗೆ ಸೇರಿದರೆ
ಸೊ ಎಕ್ಸ್ಟ್ರೀಮ್ಲಿ ಫನ್ ಆಗಿತ್ತು ಈ ಒಂದು ಆಟ. ಚೆನ್ನಪ್ಪ ಅವರು ಮತ್ತೆ ರೆಮೋ ಅವರು ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂಡ್ ನಮ್ ಎಲ್ಲರೂ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಜಡ್ಜಸ್ ಕೂಡ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಆಕ್ಚುಲಿ ಚೆನ್ನಪ್ಪ ಅವರು ಇಡೀ ಕರ್ನಾಟಕ ಪ್ರೀತಿಸುವಂತ ಒಂದು ಗ್ರೇಟ್ ಸಿಂಗರ್ ಇವರು. ರೆಮೋ ನಮ್ ಎಲ್ಲರ ಅಚ್ಚು ಮೆಚ್ಚಿನ ಸಿಂಗರ್. ಇವರಿಬ್ರು ಸೇರ್ಕೊಂಡು ನಮ್ಮ ವೇದಿಕೆ ಮೇಲೆ ಒಂದು ಹಾಡು ಹಾಡಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಐ ಲವ್ ಯು ಐ ಲವ್ ಯು. ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವ ಕಂಪನ್ನು ಹಾದಿಗೆ ಹಾಸಿ ತಂದಿದೆ ಹಿತವ ನಮಗಾಗಿ ತಂದಿದೆ ಹಿತವ ನಮಗಾಗಿ. ಜೋಡಿ ಬಾನಾಡಿ ಮೇಲೆ ಹಾರಾಡಿ ತೇಲಾಡಿ ಓಲಾಡಿ ನಲಿವಂತೆ ನಾವು ಆಡೋಣ ಇನ್ನೇಕೆ ಬಾಚಿಂತೆ. ಜೀವ ಹೂವಾಗಿದೆ ಭಾವಜನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಥ್ಯಾಂಕ್ ಯು ರೆಮೋ, ಥ್ಯಾಂಕ್ ಯು. ನಾನು ಕೊಡ್ತಾ ಇದ್ದೀನಿ ಚೆನ್ನಪ್ಪ, ಏನು ಬೇಜಾರು ಮಾಡ್ಕೋಬೇಡ. ಈಗ ಮಜಾ ಡಬಲ್ ಆಗುವಂತ ಸಮಯ. ಒಟ್ಟಿಗೆ ಇಬ್ರು ಬಾಯ್ಸ್ ಇಬ್ರು ಗರ್ಲ್ಸ್ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಗರ್ಲ್ಸ್ ಟೀಮ್ ಇಂದ ಈಗ ವೇದಿಕೆ ಮೇಲೆ ಬರ್ತಾ ಇರೋದು ಸ್ವಾಗತಿಸಿ ಉತ್ತರ ಕರ್ನಾಟಕದ ಸುಂದರಿ ನೀತು ವನಜಾಕ್ಷಿ ಹಾಗೂ ಮಾಯಾಂಗನೆ ಐಶ್ವರ್ಯ ಶಿಂದೋಗೆ. ನಮ್ ಟೀಮ್ ಇಂದ ಸ್ವಾಗತಿಸಿ ಹಾಸ್ಯ ಕಲಾವಿದ ಕಾಮಿಡಿ ಕಿಲಾಡಿ ಸೂರಜ್ ಹಾಗೂ ಹುಡುಗಿಯರ ಮನೆಗೆದ್ದ ಮನ್ಮಥ ಒನ್ ಅಂಡ್ ಓನ್ಲಿ ರುದ್ರ ಮಾಸ್ಟರ್. ಸೂರಜ್, ಇವಾಗ ರುದ್ರ ಮಾಸ್ಟರ್ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಹೇಳಮ್ಮ. ರುದ್ರ ಮಾಸ್ಟರು ಒಂಚೂರು ಅಮಾಯಕತರ ಅವರು, ಅವ್ರಿಗೆ ಒಂಚೂರು ಏನು ಗೊತ್ತಿಲ್ಲ. ಸುಮ್ಮನೆ ನಗ್ನಗ್ತಿರ್ತಾರೆ. ಗ್ಯಾಪ್ ಅಲ್ಲಿ ಟೆನ್ಷನ್ ಆದ್ರೆ ಕಣ್ಣಿಗೆ ಹೊಡಿತಾರೆ. ಯಾಕಂಗೆ? ಈ ನರ ಹಿಂಗ್ ಕಿವಿಗೆ ಹೇಳ್ತಿದೆ, ಹಾಗಾಗಿ ಸರಿ ತೊಂದ್ರೆ ಇಲ್ಲ. ಹುಡುಗಿರೆಲ್ಲ ರುದ್ರ ಮಾಸ್ಟರ್ಗೆ ಅಟ್ರಾಕ್ಟ್ ಆಗ್ತಾರಲ್ಲ, ಏನಕ್ಕೆ? ನಾವಂದ್ರೆ 3 ವರ್ಷ ನೋಡ್ತಾ ಇದ್ದೀವಿ. ಹುಡುಗಿರು ಬಂದು ಇವ್ರ ಹತ್ರ ಅಟ್ಯಾಚ್ ಆಗೋದು. ಇದ್ರ ಸೀಕ್ರೆಟ್ ಏನು ರುದ್ರ ಮಾಸ್ಟರ್? ಪರ್ಫಾರ್ಮೆನ್ಸ್. ನಾವು ಏನ್ ಪರ್ಫಾರ್ಮೆನ್ಸ್ ಇವ್ರ ಪರ್ಫಾರ್ಮೆನ್ಸ್ ಹಂಗಿರುತ್ತೆ. ಅಯ್ಯೋ ಆ ಥರ ಅಲ್ಲ, ಡ್ಯಾನ್ಸ್ ಹೇಳಿಲ್ಲ. ಅಲ್ಲ, ಇವಾಗ ರುದ್ರ ಮಾಸ್ಟರ್ ಬಗ್ಗೆ ಹುಡ್ಗಿರ್ ಯಾರು ಮಾತಾಡ್ತಾ ಇಲ್ಲ, ಹುಡುಗರೇ ಮಾತಾಡ್ತಾ ಇರೋದು. ಅವ್ರ ಕಣ್ಣು, ಅವ್ರ ಐಬ್ರೋ, ಅವ್ರ ಪರ್ಫಾರ್ಮೆನ್ಸ್ ನೀವ್ ಹೇಳ್ತಾ ಇದೀರಾ, ಎಲ್ಲ ಹುಡುಗರು ಹೇಳ್ತಾ ಇದೀರಾ. ಈಗ ನೀವ್ ಹಿಂಗೆ ಹೇಳ್ತೀರಾ, ನೆಕ್ಸ್ಟ್ ನೀವ್ ಅಟ್ರಾಕ್ಟ್ ಆಗ್ತೀರಾ ನೋಡಿ. ನೋಡೋಣ. ಸೂರಜ್, ನೀನು ಕಿಲಾಡಿ, ಬಟ್ ನಾನ್ ಸೂಪರ್ ಕ್ವೀನ್ಗೆ ರೌಡಿ. ಏನಣ್ಣ ರೌಡಿಗಳನ್ನ ಹಾಕಿದ್ದೀರಾ ಶೋಗೆ? ಐಶ್ವರ್ಯ ಕಮಾನ್. ರುದ್ರ ಮಾಸ್ಟರ್, ನೀವ್ ನಮ್ ಮುಂದೆ ಭದ್ರ, ಇಲ್ಲಾಂದ್ರೆ ಆಗೋಗ್ತೀರಾ ಛಿದ್ರ.
ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ರಪ್ಪ ನೀವು ನನ್ ಪಂಚ್ ಬಿಡ್ರು. ಸೂರಜ್ ಕಮಾನ್. ಸೂರಜ್ ಏನಿದು ಕಮಾನ್ ಏನಾರು ಒಂದು ಬರ್ಲಿ. ಏನಾರು ಹೇಳಿದ್ರಾ? ಸರಿ ಅವ್ರಿಗೆ ಏನಪ್ಪ ಗಾಬರಿ ಪಟ್ಕೋತಾ ಇದ್ದೀರಲ್ಲ, ಹೊಡಿಲಿಕ್ಕೆ ಬರ್ತಾರ. ಇದನ್ನ ಏನಂತಾರೆ ಅಂದ್ರೆ ನಮ್ಗೆ ಅವಮಾನ ಆಯ್ತು ಅಂತ ಲೆಕ್ಕ ಇದು. ನೀವು ಆದ್ರೂ ಸುಮ್ಮನೆ ಇದ್ದೀರಲ್ಲಪ್ಪ. ಅಯ್ಯೋ ಈ ತರ ತುಂಬಾ ಅವಮಾನ ನಮಗೆ ಆಗಿದೆ, ತೊಂದ್ರೆ ಇಲ್ಲ. ಬಿಟ್ಟಿರೋರು ಕರ್ಕೊಂಬಂದ್ ನಮ್ ಟೀಮ್ಗೆ ಹಾಕಿದಿರಲ್ಲಪ್ಪ. ನನ್ನ ಹೆಸರು ಐಸ್, ನೀನಾಗೋಗ್ತೀಯ ಪೀಸ್ ಪೀಸ್. ಫುಲ್ ಪ್ರಾಕ್ಟೀಸ್ ಮಾಡಿದಾರೆ ಬೆಳಿಗ್ಗೆ. ಬಿಡಿ ರುದ್ರ ಮಾಸ್ಟರ್. ಪ್ರೀತಿ ಜಾಸ್ತಿ ಇದ್ದವ್ರು ಹಂಗೆ ಸರ್ ನಮ್ಮ ಮೇಲೆ. ಪ್ರೀತಿ ಜಾಸ್ತಿ ಇದ್ದವ್ರು ಹಂಗೆ. ಓಕೆ, ಈಗ ಆಟಕ್ಕೆ ಹೋಗ್ಬೇಡಪ್ಪ. ಈ ಆಟದ ಹೆಸರು ಕುಣಿಯೋನು ಬಾರ. ಈಗ ಈ ಕುಣಿಯೋಣು ಬಾರ ಆಟವನ್ನ ಶುರು ಮಾಡುವಂತ ಸಮಯ. ನಾನು ಬಾಯ್ಸ್ ತಂಡಕ್ಕೆ ಒಂದು ಕ್ಯೂ ಕಾರ್ಡ್ ಅನ್ನ ತೋರಿಸ್ತೀನಿ, ಆಯ್ತಾ? ಗರ್ಲ್ಸ್ ತಂಡಕ್ಕೆ ನಮ್ಮ ಕುರಿ ಪ್ರತಾಪ್ ಅವರು ಕ್ಯೂ ಕಾರ್ಡ್ ಅನ್ನ ತೋರಿಸ್ತಾರೆ. ಐಶ್ವರ್ಯ ಅವ್ರಿಗೆ ಇವರು ಕ್ಯೂ ಕಾರ್ಡ್ ನ ತೋರಿಸಿದ್ರೆ ನೀತು ಅವರು ಯಾವ ಹಾಡು ಅಂತ ಕಂಡು ಹಿಡಿಬೇಕಾಗತ್ತೆ. ಈ ಕಡೆ ನಾನು ರುದ್ರಾ ಮಾಸ್ಟರ್ಗೆ ಕ್ಯೂ ಕಾರ್ಡ್ ನ ತೋರಿಸ್ತೀನಿ, ಸೂರಜ್ ಅವರು ಹಾಡನ್ನ ಕಂಡು ಹಿಡಿಬೇಕಾಗತ್ತೆ. ಆದ್ರೆ ಅವ್ರ ಕಿವಿನಲ್ಲಿ ಹೆಡ್ಫೋನ್ಸ್ ಹಾಕೊಂಡಿದಾರಲ್ಲ, ಬೇರೆ ಯಾವ್ದೋ ಹಾಡ್ ಹೋಗ್ತಾ ಇರುತ್ತೆ. ಡೆಫಿನೆಟ್ಲಿ ಗೊತ್ತಾಗಲ್ಲ ಇಲ್ಲಿ ಏನ್ ನಡೀತಾ ಇದೆ, ಏನ್ ಮಾತಾಡ್ತಾ ಇದೀವಿ ಅಂತ. ಅದೇ ಈ ಆಟದ ಮಜಾ. ಸೊ ಬಾಯ್ಸ್ ಟೀಮ್ ಇಂದ ನಾವೀಗ ಆಟವನ್ನು ಶುರು ಮಾಡ್ತಾ ಇದೀವಿ. ಇವರ ಮೊದಲ ಹಾಡು, ಬನ್ನಿ ಇಲ್ಲಿ ಬನ್ನಿ. ಗೊತ್ತಾಯ್ತಾ? ನಿಮ್ಮ ಸಮಯ ಈಗ ಶುರು. ಹುಡುಗಿ ಹುಡುಗಿ ಕಣ್ಣು ನಿನ್ನ ಡಿಚ್ ಹಿಂಗಂದ್ರೆ ವಾ ಗನ್ನು ಗನ್ನು ಡಿಸ್ಕ ಡಿಸ್ಕ್ 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 ಮಾಡಿ 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 ಒಂದ್ಸಲ ಮಾಡಿ ಮಾಡಿ. ಹುಡುಗಿ ಹುಡುಗಿ ಕಣ್ಣು ಹುಡುಗಿ ಕಣ್ಣು ಲೋಳೆಡ್ ಕಣ್ಣು ಹುಡುಗಿ ಕಣ್ಣು ಲೋಡೆಡ್ ಕಣ್ಣು ಆಟಿಗೆ ಬುಲ್ಲಟ್ಟು 1 by 1 ಎದೆಯಾಟಲು ಆಗಿದ ಹೋದು ಆದ್ರೂ ಅತ್ತಂಗೆ ಕಾಣ ಕೇಳು ಹುಡುಗರ ಆಡಿದು ಹೆಲ್ಮೆಟ್ ಹಾಕೊಡು ಆಕ್ಷನ್ ನೀಡುತ್ತೇವೆ. ಸೂಪರ್ ಸೂಪರ್ ರುದ್ರ ಮಾಸ್ಟರ್ ಸೂಪರ್. ಈಗ ಬನ್ನಿ. ಓಕೆ, ನಿಮ್ಮ ಸಮಯ ಈಗ ಶುರು. ಚಳಿ ಚಳಿ ತಾಳೆನು ಈ ಚಳಿಯ ಓಕೆ, ಹುಡುಗಿರ್ಗೆ 1 ಪಾಯಿಂಟ್ ಸಿಕ್ಕಿದೆ, ಗರ್ಲ್ಸ್ 1 ಪಾಯಿಂಟ್ ಅಂಡ್ ಬಾಯ್ಸ್ಗೆ 1 ಪಾಯಿಂಟ್ ಸಿಕ್ಕಿದೆ. ಬನ್ನಿ ರುದ್ರ ಮಾಸ್ಟರ್. ರುದ್ರ ಮಾಸ್ಟರ್ ಈಕ್ವಲ್ ಆಗ್ಬಿಟ್ಟಿದೆ, ಅವಾಗ ಮಾಡಿದ್ ವೇಸ್ಟ್ ಆಗೋಯ್ತು, ಇಬ್ಬರಿಗೂ ಒಂದೊಂದು ಆಗೋಯ್ತು. ಕಮಾನ್. ಓಕೆ, ಮುಂದಿನ ಹಾಡು. ನಿಮ್ಮ ಸಮಯ ಈಗ ಶುರು. ಫ್ರೇಮ್ ಟಿವಿ ಚಿಲ್ಕ ತೆಗ್ದ್ರಿ, ಮನೆ ಬಾಗಿಲು ತೆಗ್ದ್ರಿ, ಹೋದ್ರಿ, ಬಾಗಿಲನ್ನು ತೆಗೆ ಹುಡುಗಿ ಹೇಳಿ ಹೇಳಿ ಆಟನ್ನು ಅಡ್ಡದ ಚುಚ್ಚಿ ಅಡ್ಡದಲ್ಲಿ ಚುಚ್ಚಿ ತೋರ್ಸಿ ಬೇಗ. ಚಿಲ್ಕ ಏನ್ ತೆಗ್ದ್ರಿ, ಹೇಳ್ತಾ ಇದಾರೆ ಕುರಿ? ಬಾಗಿಲು ತೆಗ್ದ್ರಿ. ಇದು ಇದು ರೀಸೆಂಟ್ ಆಗಿ ಬಂದಿರೋದು. ಅದೇ ಅದೇ ಯಾವುದು ಅದೇ ಯಾವುದು? 9 ಬಾ 8 ಬಾಗಿಲು ತೆಗಿ ಮೇಲೆ 6 5 ತೋರ್ಸಿ ಬೇಗ. 4 ಬಾಗಿಲು 3 2 ಬಾಗಿಲು ಎಷ್ಟಂಗ್ ತೆಗಿತೀರಾ? ಮ್ಯೂಸಿಕ್. ಬಾಯ್ಸ್ಗೆ ಈ ಸುತ್ತಲ್ಲಿ ಏನು ಮಾರ್ಕ್ಸ್ ಸಿಕ್ಕಿಲ್ಲ, 0. ಸೊ ಗರ್ಲ್ಸ್ ಕಮಾನ್, ನೆಕ್ಸ್ಟ್ ನಿಮ್ ಚಾನ್ಸ್. ಓಕೆ, ರೆಡಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಬ್ಯೂಟಿ ಪಾರ್ಲರ್ ಹೋಗ್ಬೇಕು, ಸ್ಟ್ರೈಟಿಂಗ್ ಮಾಡಬೇಕು. ಜಡೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.
ಹುಡುಗಿದೆ ಅಲ್ವಾ ಸಾಂಗ್? 9 8 7 6 5 4 ಬೇರೆ ಸ್ಟೈಲ್ ತೋರಿಸಿ, ಬೇರೆ ಸ್ಟೈಲ್. 1 ಒಂದ್ ನಿಮಿಷ ಜಡ್ಜಸ್ನ ಕೇಳೋಣ, ಗೊತ್ತಾಯ್ತಾ? ಓಪನ್ ಹೇರು ಬಿಟ್ಕೊಂಡು ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಈ ಸುತ್ತಲ್ಲಿ ಇಬ್ರಿಗೂ 0 ಅಪ್ಪ. ಗರ್ಲ್ಸ್ ವಾಟ್ ಇಸ್ ದಿಸ್ ಯಾ? ಬಾಯ್ಸ್ ವಾಟ್ ಇಸ್ ದಿಸ್ ಯಾ? ಓಕೆ, ಈಗ ನೆಕ್ಸ್ಟ್ ಬನ್ನಿ ರುದ್ರ ಮಾಸ್ಟರ್. ಇದು ತೋರಿಸ್ಬಿಡ್ಬೇಕು. ಇಬ್ಬರದು ಡ್ರಾಗ್ ಹೋಗಿದೆ ತಿರ್ಗಾ. ನಿಮ್ಮ ಸಮಯ ಈಗ ಶುರು. ಚುಟ್ಟು ಚುಟ್ಟು ಅಂತೈತಿ ನನಗೆ ಜುಮು ಜುಮು ಆತೈತಿ. ಏ ಹುಡುಗಿ ಯಾಕೆ ಹಿಂಗಾರ್ತಿ ಮಾತಲ್ಲೇ ಮಳ್ಳ ಮಾಡ್ತಿ ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಸೂಪರ್. ಸೊ ಈ ಕಡೆ ಬಾಯ್ಸ್ ಟೀಮ್ಗೆ 2 ಪಾಯಿಂಟ್ ಸಿಕ್ಕಿದೆ, ಗರ್ಲ್ಸ್ ಟೀಮ್ಗೆ 1 ಪಾಯಿಂಟ್ ಸಿಕ್ಕಿದೆ. ಈಗ ನೆಕ್ಸ್ಟ್ ಗರ್ಲ್ಸ್ ಬನ್ನಿ. ಈಗ ಗರ್ಲ್ಸ್ ಕಡೆ ಒಂದು ಸಣ್ಣ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಅಲ್ಲಿ ಅನಿತಾ ಕೂತ್ಕೊಂಡು ಅಲ್ಲೇನೋ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ. ಸೊ ಈಗ ನೀತು ಅವ್ರ ಬದಲಾಗಿ ಅನಿತಾ ಅವರು ಜಾಯ್ನ್ ಆಗ್ತಾ ಇದಾರೆ. ಬನ್ನಿ ಅನಿಕಾ. ಓಕೆ, ನಿಮ್ಮ ಸಮಯ ಈಗ ಶುರು. ಬಿದ್ದೋಗೋದು ನಿನ್ನ ನೋಡಿ ಬಿದ್ದೆ, ಜಾರಿ ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದೆ, ಲವೆಲ್ಲಿ ಬಿದ್ದೆ ಬಾತ್ರೂಮ್ ಅಲ್ಲಿ. ಹೇಳ್ಬೇಡಿ. ಬಿದ್ದೆ ಬಾತ್ರೂಮ್ ಅಲ್ಲಿ ಲವೆಲ್ಲಿ ಬಿದ್ದೆ. ಯಾಕೆ ನಾನು ಅನಿಕಾ ಅವ್ರನ್ನ ಕರ್ಸ್ಕೊಂಡೆ ಅಂದ್ರೆ ಅವ್ರಿಗೆ ಕನೆಕ್ಟ್ ಆಗುತ್ತೆ ಈ ವಾರ್ಡು. ಅನಿಕಾ ಹೆಂಗಮ್ಮ ಕಂಡಿಡ್ದೆ? ಅವರು ಜಾರ್ ಬಿದ್ದಿದ್ದಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲ ಹಂಗೇನು ಇಲ್ಲ ಸರ್, ಎಕ್ಸ್ಪೀರಿಯನ್ಸ್ ಇರ್ಬೋದು, ಅದು ಬೇರೆ ವಿಷಯ. ಬಟ್ ಐಶ್ವರ್ಯ ಅವರು ಸಾಕಾಗಿ ತೋರಿಸಿದ್ರು, ಜಾರಿ ಬಿದ್ದಿದ್ದು. ನೀರಿದ್ದ ಫ್ಲೋರಿಗೆಲ್ಲ ಹೋಗ್ಬಾರ್ದು, ಜಾರೋದೆ. ಒಟ್ಟೆ ನಾನು ಗೆದ್ದೆ, ನೀವು ಬಿದ್ರಿ. ಥ್ಯಾಂಕ್ ಯು. ಈಗ ಗರ್ಲ್ಸ್ ಟೀಮ್ಗೆ 2 ಪಾಯಿಂಟ್ ಸಿಕ್ಕಿದೆ ಅಂಡ್ ಬಾಯ್ಸ್ ಟೀಮ್ಗೆ ಕೂಡ 2 ಪಾಯಿಂಟ್ ಸಿಕ್ಕಿದೆ. ಈಗ ಬಾಯ್ಸ್ ರುದ್ರ ಮಾಸ್ಟರ್ ಬನ್ನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ರೆಡಿ, ನಿಮ್ಮ ಸಮಯ ಈಗ ಶುರು. ಇಲ್ಲಿ ನೋಡಿ, ಎಲ್ಲಿ ನೋಡ್ತಿದ್ದೀರಾ ನೀವೆಲ್ಲ? ಬೇರೆ ಕಡೆ ಎಲ್ಲ ಬೇರೆ ಲೋಕದಲ್ಲಿ ಇದ್ದೀರಾ. ಸೂರಜ್, ಅಲ್ಲಿರೋ ಹಾಡು ಆಡ್ಬೇಡ, ಇಲ್ಲಿರೋ ಹಾಡು. ಮುಂದೆ ಹಿಂಗ್ ಮಾಡಿದ್ರೆ ಇದು ಶೃಂಗಾರ ದೊಂಗೆ ಮರ ಹೂ ಬಿಟ್ಟಿದೆ. ಶೃಂಗಾರದ ಹಿಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಹೂ ಬಿಟ್ಟಿದೆ. ಬಾಯ್ಸ್ ತಂಡಕ್ಕೆ 3 ಅಂಕಗಳು ಸಿಕ್ಕಿದೆ, ಗರ್ಲ್ಸ್ ತಂಡಕ್ಕೆ 2 ಅಂಕಗಳು ಸಿಕ್ಕಿದೆ. ಈಗ ಗರ್ಲ್ಸ್ ಸರ್ದಿ ಬನ್ನಿ. ಐಶ್ವರ್ಯ ಅವರೇ, ಎಸ್, ಇದೊಂದೇ ಅಷ್ಟೊತ್ತಂಗೆ ಈಸಿ ಇದೆ ಬಂದ್ಬಿಟ್ಟಿತ್ತು ಅವ್ರಿಗೆ. ರೆಡಿ, ಕಮಾನ್. ಮಾರಿ ಕಣ್ಣು ಹೋರಿ ಮ್ಯಾಲೆ, ಮಾರಿ ಕಣ್ಣು ಹೋರಿ ಮ್ಯಾಗೆ, ಹಕ್ಕನ್ ಕಣ್ಣು ಕುರಿ ಮ್ಯಾಗೆ, ಅವಳ ಕಣ್ಣು ಆ ಕಣ್ಣಾಗೆ, ಇವನ ಕಣ್ಣು ಅವಳ ಮ್ಯಾಗೆ, ಪೂರೋ ಕಣ್ಣು ಇವರ ಮ್ಯಾಗೆ. ಓಕೆ, ಪಾಯಿಂಟ್ಸ್ 3-3 ಆಗಿದೆ. ಈಗ ಬಾಯ್ಸ್ ತಂಡಕ್ಕೆ ರುದ್ರ ಮಾಸ್ಟರ್. ನಿಮ್ಮ ಸಮಯ ಈಗ ಶುರು. ಬಂಟಿ ನಿನ್ ಸಾಬೂನ್ ಸ್ಲೋನಾ? ಬಾತು ಸ್ನಾನ, ಬಾತು ಸ್ನಾನ, ಸ್ನಾನ ವಾಶು ಬಂದೆ, ನಾನು ಸ್ನಾನ ಮಾಡಿ ಬಂದೆ.
9, 8, 7, 6, 5, 4, 3, 2, 1. Time up. ಲಕ್ಸು ಸೋಪ್ ಜಳಕ ಮಾಡಿ ಜಾಸ್ತಿ ಬಂದೀನಿ. ಸೋಪ್ ತೋರಿಸ್ತಾವ್ರೆ, ಸ್ನಾನ ಮಾಡಕ್ ತೋರಿಸ್ತಾವ್ರೆ, ಲಕ್ಷ ಸೋಪ್ ಅದು ಹಾಕಿ ಆಕ್ಚುಲಿ ರುದ್ರ ಮಾಸ್ಟ್ರು ಜಸ್ಟ್ ಬಂದಿದ್ದೀನಿ ಕೂಡ ಚೆನ್ನಾಗಿ ತೋರಿಸಿದ್ರು. ಓಕೆ, ಈಗ ಅವರು ಕಂಡು ಹಿಡಿದೇ ಇರುವಂತ ಸಾಂಗ್ ಐಶು ಕಂಡು ಹಿಡಿದ್ರು. ಸೂಪರ್. ಬನ್ನಿ ಐಶ್ವರ್ಯ ಅವರೇ ಬನ್ನಿ, ಈಗ ನಿಮ್ ಚಾನ್ಸು. ಎಲ್ಲ ಈಸಿದೆ ಐತೆ. ಜಟಕ ಕುದುರೆ ಅತ್ತೆ ಪ್ಯಾಟೆಗೋ ಗುಮ್ಮ. ಜಟಕ ಕುದುರೆ ಹತ್ತಿ ಪ್ಯಾಟೆಗೋ ಗುಮ್ಮ. ಜಟಕ ಕುದುರೆ ಹತ್ತಿ ಪ್ಯಾಟೆಗೋ ಗುಮ್ಮ. ಜರದ ಬೀಡ ತಿಂತ ಕರಗ ನೋಡುಮ್ಮ. 4 ಪಾಯಿಂಟ್ಸ್ ಇಲ್ಲಿ ಹುಡುಗಿರ ಹತ್ರ ಅಂಡ್ 3 ಪಾಯಿಂಟ್ಸ್ ನಮ್ಮ ಬಾಯ್ಸ್ ಹತ್ರ. ಈಗ ನೆಕ್ಸ್ಟ್ ಸರ್ದಿ ಬನ್ನಿ ರುದ್ರ ಮಾಸ್ಟರ್. ಕರೆಕ್ಟಾಗಿ ತೋರಿಸ್ತಾನೆ ಇದು ಇದು ಈ ರೌಂಡಿನ ಕೊನೆಯ ಹಾಡು. ಬಾಯ್ಸ್ ನಿಮ್ಗೆ 3 ಪಾಯಿಂಟ್ಸ್ ಬಂದಿದೆ. ಈ ಒಂದು ಹಾಡನ್ನ ನೀವು ಕರೆಕ್ಟ್ ಆಗಿ ಕಂಡುಹಿಡಿಯಲೇಬೇಕು. ಅಟ್ಲೀಸ್ಟ್ ಡ್ರಾ ಆದ್ರೂ ಆಗತ್ತೆ. ಅಂಡ್ ಕ್ಯೂ ಕಾರ್ಡ್ ಅಲ್ಲಿ ಇರೋದು ಏನು ನಾನ್ ನಿಮಗ್ ತೋರಿಸಲ್ಲ. ನಿಮ್ಮ ಸಮಯ ಈಗ ಶುರು. ಏನ್ ಇಷ್ಟೊದ್ದ ಅಂದ್ರೆ ಹಿಂಗಂದ್ರೆ ಏನ್ ಹೇಳಿ. ಉದ್ದ ಇದ್ದಿದ್ನ ಚೂರ್ 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 ಕಟ್ ಮಾಡೋದು. ಬನ್ನಿ ಬನ್ನಿ ಬನ್ನಿ. ಕರೆಕ್ಟಾಗಿ ಹೇಳಿದ್ನ. ಉಂಡೆ, ಆಪಲ್, ಮುಸುಂಬಿ, ತೆಂಗಿನಕಾಯಿ. ತೆಂಗಿನಕಾಯಿ ತೆಂಗಿನಕಾಯಿ ಹಿಂಗಂದ್ರೆ ಫಸ್ಟ್ ಇಷ್ಟು ಉದ್ದದ್ದು ಒಂದಲ್ಲ, ಅದೇನು ಕಂಟಿನ್ಯೂ ಮಾಡೋದ್ನ. ಅದನ್ನ ಬಿಟ್ಟೆ ತೆಂಗಿನಕಾಯಿ ಹೊಡಿ. ನೀವು ಮುಂದೆ ಮಾಡ್ತೋಗಿ ಅಂತ ನಾನು ಹೇಳ್ತೀನಿ. ಮುಂದೆ ಮಾಡ್ತೋಗಿ. ಸ್ಟಾರ್ಟಿಂಗ್ ಹೇಳಿ ಅಷ್ಟು ಉದ್ದೇನೆ ಮುಂದೆ ಮಾಡ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗ್ ಹೇಳಿಲ್ಲ, ಮುಂದಕ್ಕೆ ಹೇಳ್ತೀರಾ? ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ತೆಂಗಿನಕಾಯಿ ಹೊಡಿ ಮಗ. ಹಿಂಗಂದ್ರೆ ಇದು ಲಾಂಗಾ? ತೆಂಗಿನಕಾಯಿ ಹೊಡಿ ಮಗ. ಮತ್ತೇನು ಹಿಂಗೆ ಗೊತ್ತಾಗಿದೆ ನನಗೆ. ಹಿಂಗೆ ಸಾರಿ ಮಾ ಸಾರಿ. 9, 8, 7, 6, 5, 4. ಫಸ್ಟ್ ನುಗ್ಗೆಕಾಯಿ ತೋರಿಸ್ಬಿಟ್ಟು ಆಮೇಲೆ ಕಾಯಿ ತೋರಿಸಿದ್ರೆ ಕಾಯಿ ನುಗ್ಗೆಕಾಯಿ ಅನ್ಬೇಕು. ಫಸ್ಟ್ ನುಗ್ಗೆಕಾಯಿ ತೋರಿಸ್ಬಿಟ್ಟು ಆಮೇಲೆ ಕಾಯಿ ತೋರಿಸಿದ್ರೆ. ಕುರಿ ವ್ಯರ್ಥ ಪ್ರಯತ್ನವನ್ನ ಮಾಡಬೇಡಿ. ಆಕ್ಚುಲಿ ಇವ್ರಿಗೊಂದು ಫೇರ್ ಚಾನ್ಸ್ ಇತ್ತು ಗೆಲ್ಲೋದಿಕ್ಕೆ. ಆದ್ರೆ ಇವ್ರ ಕಾಲ್ ಮೇಲೆ ಇವರೇ ಕಲ್ ಹಾಕೊಂಡಿರೋ ಕಾರಣ ಈ ಸುತ್ತಲ್ಲಿ ಕ್ಲಿಯರ್ ಆಗಿ ವಿನ್ ಆಗಿರೋದು ಗರ್ಲ್ಸ್ ಟೀಮ್. ಈಗ ಇನ್ನೊಂದು ಡಾನ್ಸ್ ಫಾರ್ಮ್ ಈ ವೇದಿಕೆ ಮೇಲೆ ಆಗೋದು ಬಾಕಿ ಇದೆ. ಇದು ಕುಣಿಯೋನು ಬಾರ ಟಾಸ್ಕ್ ಆಗಿರೋದ್ರಿಂದ ಇನ್ನೊಂದು ಕುಣಿಯೋ ಅಂತ ಒಂದು ಆಟ ಏನು ಅಂತಂದ್ರೆ, ನಮ್ಮ 4 ಕಂಟೆಸ್ಟೆಂಟ್ಗಳು ಅಂದ್ರೆ ಸೂರಜ್, ರುದ್ರ ಮಾಸ್ಟರ್, ನೀತು, ಐಶ್ವರ್ಯ ಆಗಿರ್ಬೋದು, ಎಲ್ಲ 4 ಜನ ಸೇರಿ ಒಂದು ಬೆಲ್ಲಿ ಡಾನ್ಸ್ ಜಲಕನ್ನ ಈ ಸ್ಟೇಜ್ ಮೇಲೆ ಕೊಟ್ರೆ ಹೇಗಿರುತ್ತೆ? ಸೂಪರ್ ಆಗಿರುತ್ತೆ. ಏನೇ ಗೊತ್ತಾ ಪ್ರತಾಪ್ ಅವ್ರು ಗ್ರೇಟ್ ಅನ್ನೋದು, ನೀವೆಲ್ಲ ಬೆಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀರಾ, ಅವ್ರು ಮಾತ್ರ ಸಂತೋಷಕ್ಕೆ ಹಾಡ್ಗೆ ಸ್ಟೆಪ್ ಆಗ್ತಿರೋದು.
ನೀವು ನೋಡ್ತಿದ್ರ ಕೊನೆಯಲ್ಲಿದ್ರು ನಿಮ್ಮನ್ನೇ ನೋಡ್ತಿದ್ದೆ, ನೀವೇ ಹೈಲೈಟ್ ಇವತ್ತು. ನಾನು ಕೊನೆಯಲ್ಲಿ ಗುಂಪಲ್ಲಿ ಗೋವಿಂದ ಹಾಕ್ತೀನಿ ನೋ ಇಲ್ಲ ಅವ್ರ ಕೈಲಿ ಮಾತ್ರ ಮಾಡ್ಸೋಣ. ಹೌದೌದು ಪ್ಲೀಸ್. ಬನ್ನಿ ಕುರಿ ಕಮ್ ಸಪ್ರೇಟ್ ಆಗಿ ಕುರಿ ಅವರು ಬೆಲ್ಲಿ ಡಾನ್ಸ್ ನ ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತು ನೀವೇ ಹೈಲೈಟ್. ಏನಕ್ಕೆ ನಗ್ತಾ ಇದ್ದೀರಾ ಶ್ವೇತು? ಬೆಲ್ಲಿನ ಅಳ್ಳಾಡ್ಸಿ ಇದನ್ನೇ ಕೆಳಗೆ ಬೆಳೆಸ್ಬಿಟ್ಟೆ. ರಾಘವ್ರೆ ಹೇಗಿತ್ತು ರೌಂಡ್? ಇದಕ್ಕೆ ಅಚ್ಚ ಕನ್ನಡದಲ್ಲಿ ಒಂದು ಪದ ಇದೆ, ಮೂಕ ವಿಸ್ಮಿತ ಅಂತ ಹೇಳ್ತಾರೆ ಅದಕ್ಕೆ. ನಿಮ್ ಡಾನ್ಸ್ ನೋಡಿ ನಾನು ಮೂಕ ವಿಸ್ಮಿತ ಸರ್. ಆ ಎರಡೂ ತಂಡಗಳು ಆಡಿ ಸುತ್ತೇ ಮರ್ತೈತೆ ನನಗೆ. ಏನಂತ ಹೆಸರು? ಕುಣಿಯೋಣ ಬಾರ. ಹಾ, ಕುಣಿಯೋಣು ಬಾರ. ಹಂಗಾರೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಬೆಲ್ಲಿ ಡ್ಯಾನ್ಸ್. ಅರ್ಥ ಆಗ್ಲಿಲ್ವಾ? ಅಂದ್ರೆ ಸಖತ್ತಾಗಿ ಬೆಲ್ಲಿ ಡ್ಯಾನ್ಸ್ ಮಾಡಿದೆ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದೆ. ಯು ಶುಡ್ ಲರ್ನ್ ದ ಇಂಗ್ಲಿಷ್ ಅಂಡ್ ಕಮ್ ವೆನ್ ಯು ಆರ್ ಇನ್ ದ ಸ್ಟೇಜ್. ಓಕೆ? ಓ ಮೈ ಗಾಡ್. ಎಸ್, ಲೆಟ್ಸ್ ಓವರ್ ಟು ಯು. ಲೆಟ್ಸ್ ಓವರ್ ಟು ಯು. ಎಲ್ಲರೂ ಕೂಡ ಅಷ್ಟೇ ಎಂಗೇಜಿಂಗ್ ಆಗಿ ಅಷ್ಟೇ ಎಂಜಾಯ್ ಮಾಡಿದೀವಿ. ಆಮೇಲೆ ಬಹಳ ಒಳ್ಳೆ ಪ್ರತಿಭೆಯಿಂದ ಟ್ಯಾಲೆಂಟ್ ಇಂದ ಗೆದ್ದಿರೋ ಐಶ್ವರ್ಯ ಅಂಡ್ ನೀತುಗೆ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ತುಂಬಾ ಪ್ರಾಮಾಣಿಕವಾಗಿ ಅಲ್ಲದೆ ಹೋದ್ರು ಸ್ವಲ್ಪ ಏನಾದ್ರೂ ಸೆಟ್ಟಿಂಗ್ ಮಾಡ್ಕೊಂಡು ಗೆಲ್ಲೋಣ ಅಂತ ಪ್ರಯತ್ನ ಪಟ್ಟಿರುವಂತ ಸೂರಜ್ ಮತ್ತೆ ರುದ್ರಾ ಮಾಸ್ಟರ್ಗೂ ಕಂಗ್ರ್ಯಾಚುಲೇಷನ್ಸ್. ಇವ್ರನ್ನ ನಮ್ಮ ಹಾಡ್ ಗೆಲ್ಸಕ್ ಕರ್ಕೊಂಬಂದಿಲ್ಲ, ಅವ್ರು ಗೆದ್ದಾಗ ಚಪಾಳೆ ಹೊಡಿಯಕ್ ಕರ್ಕೊಂಬಂದು ಕೂರಿಸ್ದಂಗೈತೆ. ಅಂಡ್ ಈ ಆಟವನ್ನ ಸೂಪರ್ ಆಗಿ ಪ್ರೆಸೆಂಟ್ ಮಾಡಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವಿಬ್ರು ಅಷ್ಟೇ ರುದ್ರಾ ಮಾಸ್ಟರ್, ಸೂರಜ್ ಅಂಡ್ ಐಶ್ವರ್ಯ ನೀತು ಸಖತ್ ಎಂಟರ್ಟೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಸೂಪರ್ ಕ್ವೀನ್ ವೇದಿಕೆಯಲ್ಲಿ ಗರ್ಲ್ಸ್ ಅಂಡ್ ಬಾಯ್ಸ್ ಕಾಂಪಿಟೇಷನ್ ಅಲ್ಲಿ ಎದುರಾಗ್ತಾ ಇದ್ದಾರೆ. ನನ್ನ ಟೀಮ್ ಇಂದ ಸ್ವಾಗತಿಸಿ ಮಾತಿನ ಮಲ್ಲಿ ರಶ್ಮಿ ಪ್ರಭಾಕರ್. ಹಾಗೂ ನಮ್ಮ ಟೀಮ್ ಇಂದ ಬರ್ತಾ ಇದ್ದಾರೆ ದೇವ್ರಿದ್ದಾನೆ ಅಂತ ಧೂಳೆಬ್ಸೋ ಮಂಜು ಮಾಸ್ಟರ್. ರಶ್ಮಿ ಅವ್ರು ಯಾವಾಗ್ಲೂ ನಾನು ಜೋಕ್ ಹೇಳ್ತೀನಿ ಅಂತ ಕೊಚ್ಕೋತಾ ಇರ್ತಾರೆ. ನಮ್ ಬಾಯ್ಸ್ ಏನು ಕಮ್ಮಿ ಇಲ್ಲ ಅಂತ ನಿಮ್ಮನ್ನ ಕರ್ಸಿರೋದು. ಕಮಾನ್ ಒಂದ್ ಜೋಕ್ ಕೇಳಿ. ಗರ್ಲ್ಸ್ ಜೋಕ್ 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 ಜೋಕ್. ಸಾಕತ್ತಾಗಿ ಹೇಳಿದ್ರಿ. ಅಷ್ಟು ಹೇಳ್ತಿರಲ್ಲ, ಫಸ್ಟ್ ರಶ್ಮಿ ಕೈಲಿ ಹೇಳ್ಸಿ, ಆಮೇಲೆ ಇವ್ರು ಹೇಳ್ತಾರೆ. ಕಮಾನ್ ರಶ್ಮಿ. ಜೋಕ್ ಅಂದ್ರೆ ರಶ್ಮಿ ಅಂದ್ರೆ ಜೋಕ್. ಕಮಾನ್ ರಶ್ಮಿ. ಇರಪ್ಪ ಸೂರಜ್ ಆಕಳಿಸ್ತಾ ಇದ್ರ, ಆಕಳಿಸ್ಬಿಡಿ. ಅಲ್ಲ, ನಾನು ಜೋಕ್ ಹೇಳ್ತೀನಿ ಅಂತ ಹೇಳಿದ್ದು, ನಾನು ಲಾಲಿ ಹಾಡ್ತೀನಿ ಅಂತ ಹೇಳಿ ಅಂತ ಇದ್ದೀರಾ ಅಲ್ಲಿ. ನನ್ ಜೋಕ್ ಮುಂದೆ ಕುರಿ ಆದ್ರೆ ನೀವೆಲ್ಲ ಕುರಿ ಮರಿ. ಇದು ಅಲ್ವಾ? ಒಂದ್ ಗಂಡ ಹೆಂಡತಿ, ಪಾಪ ಗಂಡ ಹೆಂಡ್ತಿರು ಆಗ್ಲಿಂದ ಸುಮ್ನೆ ನಿಂತಿದ್ದಾರೆ. ಗಂಡ ಹೆಂಡತಿ ಜಗಳ ಮಾಡ್ತಿರ್ತಾರೆ, ತುಂಬಾ ಜಗಳ ಮಾಡ್ತಾರೆ. ಆಮೇಲೆ ನೆನಪಿಸ್ಕೋತಾರೆ, ಅಯ್ಯೋ ನಾವು ಮುಂಚೆ ಈ ತರ ಇರ್ಲಿಲ್ವಲ್ಲ, ನಾವು ತುಂಬಾ ಚೆನ್ನಾಗಿದ್ವಲ್ಲ, ತುಂಬಾ ಅನ್ಯೋನ್ಯವಾಗಿದ್ವಲ್ಲ, ಸೊ ಅದಕ್ಕೆ ಏನ್ ಮಾಡಿದ್ವಿ ಮುಂಚೆ ಅಂತ ಯೋಚನೆ ಮಾಡಿದಾಗ ಮುಂಚೆ ಅವರು ತುಂಬಾ ಗಿಫ್ಟ್ಸ್ ಕೊಟ್ಕೋತಿದ್ರಂತೆ ಒಬ್ರಿಗೊಬ್ರು. ಸೊ ಆಯ್ತು, ಇನ್ಮೇಲೆ ಜಗಳ ಆಡ್ದಾಗೆಲ್ಲ ಗಿಫ್ಟ್ ಕೊಡೋಣ ಅಂತ ಡಿಸೈಡ್ ಮಾಡ್ತಾರಂತೆ. ಓಕೆನಾ? ಅದಾದ್ಮೇಲೆ ಅವರು ವಾಚ್ ತಗೋತಾರೆ, ಒಬ್ರಿಗೊಬ್ರಿಗೆ ಕೊಡೋದಕ್ಕೆ ವಾಚ್ ತಗೋತಾರೆ. ಆದ್ರೆ ಅಲ್ಲಿ ಸಸ್ಪೆನ್ಸ್ ಏನು ಅಂತಂದ್ರೆ, ಗಂಡ ರೈಟ್ ಸೈಡ್ಗೆ ಅಂದ್ರೆ ರೈಟ್ ಹ್ಯಾಂಡ್ ವಾಚ್ ಕಟ್ಕೊಂಡ್ರೆ ಹೆಂಡತಿ ಲೆಫ್ಟ್ ಹ್ಯಾಂಡ್ ಕಟ್ಕೋತಾಳೆ. ಯಾಕಿರ್ಬೋದು? ಒಬ್ರಿಗೆ ತಿನ್ನಕ್ ಬೇಕು, ಒಬ್ರಿಗೆ ತೊಳೆಯಕ್ ಬೇಕು. ಹೇಳ ಯಾಕೆ ಅಂದ್ರೆ ಟೈಮ್ ನೋಡೋದಿಕ್ಕೆ. ಗರ್ಲ್ಸ್ ರಶ್ಮಿ ಜೋಕ್ ಹೇಳಿದಾಳೆ. ಕಮಾನ್ ಹೇಳ್ಬಿಟ್ಟು ನಗಿಸ್ಕೋತ. ಅವ್ರಿಗೆ ಕಾನ್ಫಿಡೆಂಟ್ ಬಂದ್ಬಿಡ್ತು, ಈ ತರ ಜೋಕ್ ಹೇಳೋದಾದ್ರೆ ನಾನು 1000 ಹೇಳ್ತೀನಿ ಅಂತ. ಕಮಾನ್ ಮಂಜು ಮಾಸ್ಟರ್. ಕಮಾನ್. ಲೈಫಲ್ಲಿ ಎಲ್ಲಾ ಸ್ಟೇಜ್ ಅಲ್ಲೂ ಡ್ಯಾನ್ಸ್ ಆಡ್ಬೋದು, ಆದ್ರೆ ಒಂದು ಸ್ಟೇಜ್ ಅಲ್ಲಿ ಮಾತ್ರ ಡ್ಯಾನ್ಸೇ ಆಡಕ್ ಆಗಲ್ಲ. ಬನ್ಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ವಾ? ಕೋಮಾ ಸ್ಟೇಜ್ ಅಲ್ಲ? ಎಕ್ಸಾಕ್ಟ್ಲಿ ಕರೆಕ್ಟ್. ಸೂಪರ್. ಓಕೆ, ಮಂಜು ಮಾಸ್ಟ್ರು ಇವತ್ತು ನಮ್ಮ ವೇದಿಕೆ ಕಾಂಪಿಟೇಟರ್ ಆಗಿ ರೆಡಿಯಾಗಿ ಬಂದಿದ್ದಾರೆ ಅಂತಂದ್ರೆ ಸಖತ್ತಾಗಿರೋ ಗೇಮ್ ಅದೇನು ಅಂತ ಹೇಳ್ತೀನಿ. ಪ್ರಾಪರ್ಟೀಸ್ ಪ್ಲೀಸ್.
ನೋಡಿ ಹೇಗೆ ಇಬ್ರಿಗೂ ದೊಗಳೆ ಪ್ಯಾಂಟ್ ರೆಡಿಯಾಗಿ ಬಂದಿದೆ. ಮಂಜು ಮಾಸ್ಟರ್, ಈ ಪ್ಯಾಂಟ್ ನಂಬ್ಕೊಂಡು ನಿಮ್ ಪ್ಯಾಂಟ್ ಬಿಚ್ಬಿಟ್ಟು ಬಂದಿಲ್ಲ ತಾನೆ? ಐದೆ ಹಾಕಿದ್ದಾರೆ. ಸೊ ಈಗ ಆಟದ ಹೆಸರು ದೊಗಳೆ ಪ್ಯಾಂಟು ಉತ್ತರ ಘಾಟು. ಇದರಲ್ಲಿ ನೀವುಗಳು ಬಾಲ್ ಯಾವ ದಿಕ್ಕಿಂದ ಬರುತ್ತೋ, ಇಲ್ಲಿ ನೋಡಿ ಅಲ್ಲಿ ಒಂದಷ್ಟು ಬಾಲ್ಗಳನ್ನ ರೆಡಿ ಮಾಡಿ ಇಟ್ಟಿದೀವಿ. ಬಾಲ್ ಮೇಲಿಂದನೂ ಬರ್ಬೋದು, ಆ ಕಡೆಯಿಂದ ಬರ್ಬೋದು, ಈ ಕಡೆಯಿಂದ ಬರ್ಬೋದು. ಆದ್ರೆ ನೀವು ಈ ದೊಗಳೆ ಪ್ಯಾಂಟ್ ಅಲ್ಲಿ ಕ್ಯಾಚ್ ಹಿಡ್ಕೊಳ್ತಾ ಇರ್ಬೇಕು. ಇನ್ನೊಂದು ಟ್ವಿಸ್ಟ್, ನಾನ್ ಮೊದಲು ಕ್ವೆಶ್ಚನ್ಸ್ ನ ಕೇಳ್ತೀನಿ, ನಿಮ್ಗೆ ಉತ್ತರ ಗೊತ್ತಿದ್ರೆ ಮಾತ್ರ ನೀವು ಬಾಲ್ ನ ಕ್ಯಾಚ್ ಮಾಡ್ಬೇಕು. ಬಾಲ್ ಕ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಉತ್ತರವನ್ನ ಕಡ್ಡಾಯವಾಗಿ ಹೇಳಲೇಬೇಕಾಗತ್ತೆ. ಅಕಸ್ಮಾತ್ ನೀವೇನಾದ್ರೂ ಉತ್ತರ ಹೇಳಿಲ್ಲ ಅಂತಂದ್ರೆ ಪಾಯಿಂಟ್ ಆಪೋಸಿಟ್ ಟೀಮ್ಗೆ ಹೋಗುತ್ತೆ. ಸಿಂಪಲ್. ಸೊ ಉತ್ತರ ಹೇಳೋದಕ್ಕೆ ನಿಮ್ಮಿಬ್ಬರ ಹತ್ರ ಇರುವಂತ ಸಮಯ ಕೇವಲ 15 ಸೆಕೆಂಡ್ಗಳು ಮಾತ್ರ. ಓಕೆ, ಈ ಆಟದ ಹೆಸರು ದೊಗಳೆ ಪ್ಯಾಂಟು ಉತ್ತರ ಘಾಟು. ಮಂಜು ಮಾಸ್ಟರ್ ಅಂಡ್ ರಶ್ಮಿ ರೆಡಿ ಇದ್ದೀರಾ? ರೆಡಿ. ದೊಗಳೆ ಪ್ಯಾಂಟು ಉತ್ತರ ಘಾಟು. ನನ್ನ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತೀನಿ. ನನ್ನ ಮೊದಲನೇ ಪ್ರಶ್ನೆ, ಹಾಲಿಂದ ತಯಾರಾಗುವಂತ 5 ಸ್ವೀಟ್ಗಳು. ಮಂಜು ಮಾಸ್ಟರ್ ಅವರು ಫಸ್ಟ್ ಬಾಲ್ ನ ಕ್ಯಾಚ್ ಮಾಡಿದ್ದಾರೆ, ಹಾಗಾಗಿ ಉತ್ತರವನ್ನ ಅವರೇ ಕೊಡಬೇಕು. ಹಾಲಿಂದ ತಯಾರಾಗುವಂತ 5 ಸ್ವೀಟ್ಗಳು ಯಾವುದು? ದೂದ್ ಪೇಡ, ರಸ್ಮಲೈ, ರಸಗುಲ್ಲ, ಆಮೇಲೆ ಇನ್ನೊಂದು ಯಾವ್ದಪ್ಪ ಅದು, ನನ್ನ ಹೆಂಡತಿಗೆ ಸಖತ್ ಇಷ್ಟ ಆಲ್ಕವಾ. ನಿಮ್ಮ ಹೆಂಡತಿಗೆ ಸಖತ್ ಇಷ್ಟ ಇರೋದು ನಮ್ಗೇನ್ ಗೊತ್ತು? ಆಲ್ಕವಾ. ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು 3, 2, 1 ಮಂಜು ಮಾಸ್ಟರ್ ಅವರು ಸರಿಯಾದ ಉತ್ತರವನ್ನ ಕೊಡದೇ ಇರುವಂತ ಕಾರಣ 1 ಪಾಯಿಂಟ್ ರಶ್ಮಿಗೆ ಬಂದಿದೆ. ಮುಂದಿನ ಪ್ರಶ್ನೆ ನಾನ್ ಕೇಳ್ತೀನಿ. ಕರ್ನಾಟಕದಲ್ಲಿರೋ 10 ಜಿಲ್ಲೆಗಳು. ಗೊತ್ತಿರೋರು ಕ್ಯಾಚ್ ಮಾಡಿ. ಓಕೆ, ಹೇಳಿ. ಚಿತ್ರದುರ್ಗ, ಹಾವೇರಿ, ಬೆಳಗಾವಿ, ತುಮಕೂರು, ಉಡುಪಿ, ಹಾಸನ, ಮಂಡ್ಯ, ಮೈಸೂರು. ಸೂಪರ್ ಮಾಸ್ಟರ್, ಸೂಪರ್. ಈ ಒಂದು ಗೇಮ್ ಅಲ್ಲಿ 1 ಪಾಯಿಂಟ್ ಇಲ್ಲಿದೆ, 1 ಪಾಯಿಂಟ್ ಅಲ್ಲಿ ಹೋಗಿದೆ. ನೆಕ್ಸ್ಟ್ ಪ್ರಶ್ನೆ, ಕಾಮನ ಬಿಲ್ಲಿನ ಬಣ್ಣಗಳು. ಇಂಗ್ಲಿಷ್ ಅಲ್ಲಿ ಹೇಳ್ಬೋದಾ? ಹೇಳ್ಬಾ. ವಿಬ್ಗ್ಯಾರ್, ವೈಲೆಟ್, ಇಂಡಿಗೋ, ಬ್ಲ್ಯಾಕ್. ನೀನು ಏನ್ ಹೇಳಿದ್ರು ರಾಂಗ್ ಆಗುತ್ತಪ್ಪ. ಇಲ್ಲ ರಶ್ಮಿ, ರಾಂಗ್ ಕಲರ್ ಹೇಳಾಗೋಯ್ತು ನೀನು. ಮುಂದೆ ಕೇಳಿ. ಟೈಮ್ ಓಡ್ತಾ ಇದೆ. ಗ್ರೀನ್, ವೈಲೆಟ್, ಮುಗೀತ್. ಈ ಪಾಯಿಂಟ್ ಮಾಸ್ಟರ್ಗೆ ಹೋಗುತ್ತೆ. ಇವರು ಪ್ರಯತ್ನ ಪಟ್ರು ಆದ್ರೆ ಹೇಳಿಲ್ಲ, ಹಾಗಾಗಿ ಈ ಪಾಯಿಂಟ್ ಮಂಜು ಮಾಸ್ಟರ್ಗೆ ಹೋಗ್ತಾರೆ. ಈಗ ಮುಂದಿನ ಪ್ರಶ್ನೆ, ನೀರಲ್ಲಿ ವಾಸಿಸುವ 4 ಜಲಚರಗಳು. ಸೂಪರ್ ಮಂಜು ಮಾಸ್ಟರ್, ಕಮಾನ್. ಮೀನು, ಮೊಸಳೆ, ಆಮೆ, ಆಮೇಲೆ ಸಿಯಾರ್ಸ್, ಸೀಮೇಸ, ಆಗೋಯ್ತು. 3 ಪಾಯಿಂಟ್ಸ್, 3 ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ, ಡಿ ಬಾಸ್ ದರ್ಶನ್ ಸರ್ ನಟಿಸಿರುವಂತಹ 8 ಚಿತ್ರಗಳು. ಹೇಳ್ತಾರೆ ಈಗ. ಸುಂಟ್ರಗಾಳಿ, ಯಜಮಾನ, ಬುಲ್ಬುಲ್, ಯಜಮಾನ, ಮೆಜೆಸ್ಟಿಕ್, ಕರಿಯಾ, ಇನ್ನೊಂದು ಬಂದ್ಬಿಟ್ಟು ಗಜ. ಮಂಜು ಮಾಸ್ಟರ್ಗೆ ಇದನ್ನ ನಾವು ನಮ್ಮ ಬಾಸ್ತು 8 ಪಿಕ್ಚರ್ ಕರೆಕ್ಟ್ ಆಗಿ ಹೇಳಿದ್ರನ್ನ ಸೆಲೆಬ್ರೇಟ್ ಮಾಡ್ಲೇಬೇಕು. ಗಡಪವನ ಹಾಕ ಸಾಂಗು. ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಐತಲ ಕಡಿ. 4 ಪಾಯಿಂಟ್ಸ್ ಬಾಯ್ಸ್ ಹತ್ರ ಇದೆ, ಕೇವಲ ಒಂದು ಪಾಯಿಂಟ್ ಗರ್ಲ್ಸ್ ಹತ್ರ ಇದೆ. ಈಗ ಮುಂದಿನ ಪ್ರಶ್ನೆ, ಹೆಣ್ಣು ಮಕ್ಕಳು ಧರಿಸುವ 7 ಒಡವೆಗಳು. ಹೇರ್ ಆಕ್ಸೆಸರೀಸು, ಅದು ಒಡವೆ ಆಗತ್ತೆ. ಕತ್ತಿನ ಸರ, ಓಲೆ, ಟೈಮ್ ಓಡ್ತಾ ಇದೆ. ಮೂಗ್ನತ್ತು,
ಬಳೆ, ಕಾಲ್ಗೆಜ್ಜೆ, ಕಾಲುಂಗ್ರ, ಡಾಬು, ತಾಳಿ, ನೆಕ್ಲೆಸ್, ಡಾಬು, ಸ್ಮಾಲ್ ನೆಕ್ಲೆಸ್, ಡಾಬು, ಕೇಳಿದ್ರು ಫುಲ್ ಹೇಳ್ತಾರೆ. ಸೂಪರ್. ನನ್ನ ಮುಂದಿನ ಪ್ರಶ್ನೆ, ಸುದೀಪ್ ಸರ್ ಚಿತ್ರಗಳ 6 ಜನಪ್ರಿಯ ಹಾಡುಗಳು. ಸೀರೆಲಿ ಹುಡುಗಿರ ಮಲಗೆ ಮಲಗೆ ಗುಬ್ಬಿ ಮರಿ, ತಿತಿಲಿ ತಿತಿಲಿ ತಿತಿಲಿ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ, ರಾರ ರಖಮ, ಉಸಿರೇ ಉಸಿರೇ, ಸೊಂಟಕ್. ಓಕೆ, ಸ್ಕೋರ್ ಬಂದು 3 and 4 ಅಲ್ಲಿ. ರಶ್ಮಿ, ಲಾಸ್ಟ್ ಪ್ರಶ್ನೆ, 28 ದಿನಗಳಿರುವ ತಿಂಗಳು ಯಾವುದು? ಎಲ್ಲಾ ತಿಂಗಳಲ್ಲೂ 28 ದಿನ ಇರುತ್ತೆ. ಇಬ್ರು ಉತ್ತರವನ್ನ ಕೊಟ್ಟು ಅವರು 4 ಪಾಯಿಂಟ್ಸ್, ಇವರು 4 ಪಾಯಿಂಟ್ಸ್. ಸೊ ಈ ಒಂದು ಗೇಮ್ ಡ್ರಾ ಆಗಿದೆ. ನಾನು ನಿಮ್ಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಒಬ್ರು ಬ್ಯಾಂಕ್ ಹೋಗ್ತಾರೆ, ಹೋಗ್ಲಿ, ದುಡ್ಡು ಡ್ರಾ ಮಾಡಕ್ ಹೋಗಿರ್ತಾರೆ ಆಯ್ತಾ? ಯಾಕಂದ್ರೆ ಅವ್ರಿಗೆ ಅವಾಗ ತಾನೇ ಸ್ಯಾಲ್ರಿ ಬಂದಿರುತ್ತೆ. ಬಂದಿರ್ಲಿ ನನಗೆ. ಆದ್ರೆ ಅವ್ರಿಗೆ ಅಲ್ಲಿ ಹೋಗಿ ಡ್ರಾ ಮಾಡ್ಬೇಕಾದ್ರೆ ಅವ್ರಿಗೆ ಶಾಕ್ ಹೊಡಿಯತ್ತೆ. ಯಾಕೆ? ಯಾಕಂದ್ರೆ ಹಿಂಗೆ ಕ್ಯಾಶ್ ಕೌಂಟರ್ ಕೈ ಹಾಕಕ್ ಹೋಗಿ ಪ್ಲಗ್ಗಳು ಕೈ ಹಾಕ್ಬಿಡ್ತಾರೆ. ಇಲ್ಲ, ಯಾಕೆಂದ್ರೆ ಅವ್ರದ್ದು ಕರೆಂಟ್ ಅಕೌಂಟ್. ಈ ಗೇಮು ಇಂಥ ಒಂದು ಸುಂದರವಾದ ಜೋಕಿನ ಮೂಲಕ ಮುಕ್ತಾಯ ಆಗ್ತದೆ. ರಾಘು, ಮಂಜು ಮಾಸ್ಟರ್ನ ನಮ್ಮ ಈ ಸೂಪರ್ ಕ್ವೀನ್ ವೇದಿಕೆ ಮೇಲೆ ಅವರ ಈ ಹುಮ್ಮಸ್ ನೋಡಿ ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ಬಹಳ ಸಹಜವಾಗಿ, ಬಹಳ ಸಾಧಾರಣವಾಗಿ, ತುಂಬಾನೇ ಖುಷಿಯಾಗಿ, ತುಂಬಾ ಲವಲವಿಕೆಯಿಂದ ಆಟ ಆಡ್ಕೊಂಡು, ತಮಾಷೆ ಮಾಡ್ಕೊಂಡು, ಡೈಲಾಗ್ಗಳು ಹೊಡ್ಕೊಂಡು, ಮಾಸ್ಟರ್ ಸೋ ಹ್ಯಾಪಿ ಮಾಸ್ಟರ್. ತುಂಬಾ ಖುಷಿ ಆಯ್ತು ನನಗೆ. ಅಂಡ್ ರಶ್ಮಿ ಅವರೇ, ತುಂಬಾನೇ ಎನರ್ಜಿ ಇರುತ್ತೆ, ತುಂಬಾ ಪಾಸಿಟಿವಿಟಿ ಇರುತ್ತೆ ನೀವು ಬಂದಾಗ ಸ್ಟೇಜ್ ಮೇಲೆ. ಅಂಡ್ ಈ ಎಂಟೈರ್ ಈ ಸುತ್ತು ಬಹಳ ಬಹಳ ಎಂಗೇಜಿಂಗ್ ಆಗಿತ್ತು. ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್. ರಾಜಿತಾ ಅವರೇ, ಐ ಥಿಂಕ್ ನಾವೆಲ್ಲರೂ ಸೇರಿ ಇನ್ವಾಲ್ವ್ ಆಗಿ ಆಟ ಆಡ್ತಿರೋವಂಥದ್ದು ಅದೇ ಮಜಾ ಸಿಗ್ತಿರೋದು ನನಗೆ. ಸೊ ಓವರ್ ಆಲ್ ಇಟ್ ವಾಸ್ ರಿಯಲಿ ಫನ್. ಓಕೆ, ಮಂಜು ಮಾಸ್ಟ್ರು ಈಗ ಅವ್ರ ವೈಫನ್ನ ಕರೆಸಿ ಇದೇ ದೊಗಳೆ ಪ್ಯಾಂಟ್ ಹಾಕ್ಸಿ ಇಬ್ಬರಿಗೂ ಒಂದು ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಿಸಿದ್ರೆ ಹೆಂಗಿರುತ್ತೆ? ಆಡಕಪ್ಪ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಕಿಯೇ. ಸೂಪರ್ ಮಂಜು ಮಾಸ್ಟರ್, ನೀವು ಈ ತರ ಫಸ್ಟ್ ಟೈಮ್ ಈ ತರ ಬೇರೆ ವೇದಿಕೆಗೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ದು ಎಷ್ಟು ಖುಷಿ ಕೊಡ್ತು ನಿಮ್ಗೆ? ನನ್ಗೆ ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ತುಂಬಾ ಇದೆ ಹೇಳ್ಕೊಳ್ಬೇಕಂದ್ರೆ ಈ ಶೋ ಬಗ್ಗೆ. ಅಂದ್ರೆ ಇವಳು ತುಂಬಾ ಇನ್ಸ್ಪೈರ್ ಆದ್ರು. ಲಾಸ್ಟ್ ಟೈಮ್ ರಮೋ ಮೇಡಮ್ದು ಒಂದು ಪರ್ಫಾರ್ಮೆನ್ಸ್ ನೋಡಿ, ಶಿ ಫೆಲ್ಟ್ ಸೋ ಹ್ಯಾಪಿ. ಆ ಇನ್ಸ್ಪಿರೇಷನ್ ಬರ್ತಾ ಇದೆ ಅಂದ್ರೆ ಇಟ್ ಇಸ್ ವೆರಿ ಪಾಸಿಟಿವ್ ಥಿಂಗ್ಸ್. ಅದರಿಂದ ನಾವು ನೋಡ್ತಾ ಇದೀವಿ, ಅದರಿಂದ ಕಲಿತಾ ಇದೀವಿ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತಾ ಇದೀವಿ. ಇಟ್ಸ್ ಅ ಗ್ರೇಟ್ ಥಿಂಗ್ ಅಂಡ್ ಇಟ್ಸ್ ಅ ಗ್ರೇಟ್ ಶೋ. ನಮ್ಮ ಟೀಮಲ್ಲಿ ಇಟ್ಕೊಂಡು ಇಷ್ಟೊಂದು ಇಂಗ್ಲಿಷ್ ಮಾತಾಡ್ತೀರಾ ಅಂತ ನನಗಿದೆ ಫಸ್ಟ್ ಗೊತ್ತಾಗ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್. ಹಂಗೆ ಹೋಗಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಶ್ಮಿ. ಥ್ಯಾಂಕ್ ಯು. ಈಗ ನಮ್ಗೆ ಸಿಕ್ಕಾಪಟ್ಟೆ ಮನೋರಂಜನೆಯನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಗರ್ಲ್ಸ್ ಟೀಮ್ ಇಂದ H ಫಾರ್ ಹೇಮಲತಾ ಹಾಗೂ ಬಾಯ್ಸ್ ಟೀಮ್ ಇಂದ R ಫಾರ್ ರಾಕೇಶ. ಓಕೆ, ಈಗ ನೇರವಾಗಿ ಆಟಕ್ಕೆ ಹೋಗೋಣ ನಾವು. ಅಲ್ಲಿ ಒಂದಷ್ಟು ಕ್ಯೂಬ್ಗಳಿದೆ, ಕೆಲವೊಂದು ಡೈಲಾಗ್ಗಳನ್ನ ಹೇಳ್ತಾ ಹೋಗ್ತೀವಿ. ಬಟ್ ಆ ಡೈಲಾಗ್ನ ಸಿನಿಮಾದಲ್ಲಿ ಇದ್ದ ಹಾಗೆ ನಾವು ಹೇಳೋದಿಲ್ಲ. ಸ್ವಲ್ಪ ಮಾಡ್ಯುಲೇಷನ್ ಚೇಂಜ್ ಮಾಡಿ, ಹಾವಭಾವವನ್ನ ಚೇಂಜ್ ಮಾಡಿ ಆ ಡೈಲಾಗ್ನ ಹೇಳ್ತೀವಿ. ಆದ್ರೆ ಆ ಡೈಲಾಗ್ ಹೇಳಿದ ತಕ್ಷಣ ಯಾವ ಸಿನಿಮಾದ ಒಂದು ಗೆಟಪ್ ಅಲ್ಲಿ ಆಕ್ಟರ್ಸ್ ಕ್ಯೂಬ್ ಇರುತ್ತೆ ಅದನ್ನ ತಗೊಂಡ್ಬಂದು ನೀವಲ್ಲಿ ಜೋಡಿಸ್ತಾ ಹೋಗ್ಬೇಕು. ನಿಮ್ಗೆ ಸಿಗುವಂತ ಕಾಲಾವಕಾಶ ಕೇವಲ 10 ಸೆಕೆಂಡ್ಗಳು ಅಷ್ಟೇ. ಈಗ ಮೊದಲಿಗೆ H ಫಾರ್ ಹೇಮಲತಾ ಅವರು ನಮ್ಮ ನಟ ಸಾರ್ವಭೌಮ ಅಣ್ಣವರ ಗೆಟಪ್ಗಳ ಕ್ಯೂಬ್ ಅನ್ನ ತಂದು ಇಲ್ಲಿ ಜೋಡಿಸ್ತಾರೆ. ರೆಡಿ ಇದೀರಾ? ಎಸ್. ಓಕೆ, ರಾಕೇಶ್ ಅವರೇ ಅಲ್ಲಿರಿ. ಈಗ ಡೈಲಾಗ್ ಬರುತ್ತೆ ನೋಡಿ. ನಿನಗೆ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ, ನೀನ್ ಇರ್ಬೇಕಾಗಿತ್ತು, ನೀನ್ ಬದುಕಿರ್ಬೇಕಾಗಿತ್ತು, ಅಷ್ಟೇ ಡೈಲಾಗು. 10 9 8 7
6 ಅಲ್ಲಿ ಹೇಳ್ಕೊಡ್ತಿದ್ದಾರೆ 3 2 1. ನಿನಗೆ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಇವತ್ತು ನೀನ್ ಇರಬೇಕಾಗಿತ್ತು. ಇದು ಜೀವನ ಚೈತ್ರದ ಸೂಪರ್ ಹಿಟ್ ಡೈಲಾಗ್ ಇದು ಅಲ್ವಾ? ನಿಂಗೆ ಏನೋ, ನಿಮ್ಮ ಅಪ್ಪನಿಗೂ ಅಷ್ಟೇ. ಕೆಲಸ ಮಾಡೋರ್ಗೆ ನನಗ್ ಮರ್ಯಾದೆ ಕೊಡೋದು ಕೊಡೋದು ಕೊಡೋದು. ನಿಮ್ಮ ಸಮಯ ಈಗ ಶುರು. ಅಯ್ಯೋ 2 10 9 8 7 6 5 4 3 2 1. ನಿನ್ನೇನು ನಿಮ್ಮ ಅಪ್ಪನಿಗೂ ಅಷ್ಟೇ. ಮನಮುರ ಕೆಲಸ ಮಾಡೋರಿಗೆಲ್ಲ ನಾವು ಹೀಗೇನೆ ಮರ್ಯಾದೆ ಕೊಡೋದು. ಇದು ಕೂಡ ಕರೆಕ್ಟ್ ಆಗಿ ಇದೆ. ಇದು ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ಅಣ್ಣವರು ಹೇಳಿದಂತ ಒಂದು ಸೂಪರ್ ಹಿಟ್ ಡೈಲಾಗ್. ಈಗ 3ನೇ ಡೈಲಾಗ್ ಬರ್ತಾ ಇದೆ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯ ವಲ್ಲ. 10 9 8 7 6. ಕೇಳುವುದಕ್ಕೂ ಸಮಯವಲ್ಲ. ಓಕೆ, ಕರೆಕ್ಟ್ ಆಗಿ ಹೇಳಿದಾರಲ್ವಾ? ಓಕೆ, ಸೊ ನೆಕ್ಸ್ಟ್ ಡೈಲಾಗ್. ಇವ್ರನ್ನ ಕೊಂದು ಮಾತ್ರಕ್ಕೆ ಅಜಯನಲ್ಲ. ಅಲ್ಲ ಕಮಾನ್, ಟೈಮ್ ಅಪ್. ಇಲ್ಲೇ ಬನ್ನಿ 6 5 4 3 2 1. ಅವರಿವರನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನಲ್ಲ. ನಾನಿನ್ ತೊಟ್ಲು ಕೂಸಲ್ಲ, ತೊಡೆ ಮೇಲೆ ಕೂತು ನೀನ್ ಹೇಳೋಂತ ಕಸೆಯ ಕತೆಗಳು ನಂಬುವಂತ ಅಪ್ರಬುದ್ಧ ನಾನಲ್ಲ. ಆ ಕಡೆ ನೋಡ್ತಾ ಇದ್ದಾರೆ. ನಾನೇನು ತೊಟ್ಟಿಲ ಕೂಸಲ್ಲ, ತೊಡೆ ಮೇಲೆ ಕುಳಿತು ನೀನು ಹೇಳುವ ಅರ್ಥಹೀನ ಕಥೆಗಳನ್ನು ನಂಬುವ ಅಪ್ರಬುದ್ಧ ನಾನಲ್ಲ. ಮುಂದಿನ ಡೈಲಾಗು. ಒಟ್ಟನ್ ಗುಟ್ಟನ ಸರಿಯದ ಸಿಂಹದ ಮರಿ ಇಷ್ಟ ದಿನ ಗೋವುಗಳ ಎದುರು ಬೆಳೆಯುತ್ತಾ ತಾನು ಗೋವಂದೇ ಭಾವಿಸಿತ್ತು. 10 9 8 7 6 5 4 3 2 1. ನೀವು ತಗೊಂಬರೋದು ಇಲ್ಲಿಗೆ ತಗೊಂಬಂದಿಡ್ಬೇಕು, ಅಲ್ಲಿ ನೋಡ್ಕೊಂಡು ಹಾಕ್ಬತ್ತೀರಾ? ಅಲ್ಲ, ನನಗೆ ಗೊತ್ತಿಲ್ಲ ಅದು, ಅದಕ್ಕೆ ಸುಮ್ನೆ ಹೇಳೋದೇನು. ಈ ಆಟದಲ್ಲಿ ಅವರು ಗೆಸ್ ಮಾಡ್ಲಿಲ್ಲ, ತಗೊಂಡ್ ಬಂದಿಟ್ಟಿಲ್ಲ. ನೆಕ್ಸ್ಟ್ ಡೈಲಾಗ್ ಹೋಗೋಣ ಬನ್ನಿ ಹೇಮಾ. ಡೈಲಾಗ್ ನಾನು ಹೇಳ್ತೀನಿ. ನಾವು ಕೈ ಕಾಲ್ ಮೇಲೆ ನಿಂತ್ಕೊಳ್ಳೋ ಶಕ್ತಿ ಇರೋವರೆಗೂ ನಾವ್ ಯಾಕಯ್ಯ ಇನ್ನೊಬ್ರು ತಲೆ ಬಗ್ಸಿ ನಡಿಬೇಕು. 10 9 8 7 6 5 4 3 2 1. ಓಕೆ, ನೆಕ್ಸ್ಟ್ ಡೈಲಾಗ್ ಹೋಗೋಣ ಕುರಿಯೋರೆ. ಜೀವನದಲ್ಲಿ ನಂದು ಅಂತ ಇದ್ದದ್ದೆಲ್ಲ ಒಂದೊಂದಾಗಿ ಕಿತ್ಕೊಂಡ್ಬಿಟ್ಟೆ. ಸಾಕು. ಅರ್ಧ ಹೇಳೋ ಅಷ್ಟರಲ್ಲೇ ಹೇಳ್ಬಿಟ್ರ. ಇದು ಸ್ವಲ್ಪ ಜೀವನದಲ್ಲಿ ನಂದು ಅಂತ ಇದ್ದದ್ದನ್ನೆಲ್ಲ ಒಂದೊಂದಾಗಿ ಕಿತ್ಕೊಂಡ್ಬಿಟ್ಟೆ. ಡೈಲಾಗ್ ನಾನು ಹೇಳ್ತೀನಿ. ದುಷ್ಟರು ಎಂತ ವಿಷ ಸರ್ಪಗಳೇ ಆಗಿದ್ರು ನಾನು ಇಲ್ಲಿಗೆ ಬಂದಿರೋದೇ ಅವರ ವಿಷನ ಕಕ್ಸೋದಿಕ್ಕೆ. ಆಕಸ್ಮಿಕ ಇರೋದಿಲ್ಲ. 9 8 7 6 5 4 3 2 1. ಆ ದುಷ್ಟರು ಎಂಥ ವಿಷ ಸರ್ಪಗಳೇ ಆಗಿದ್ರು ಮಿಸ್ಟರ್ ಆನಂದ್, ನಾನಿಲ್ಲಿ ಬಂದಿರೋದೇ ಅವರ ವಿಷಾನ ಹೀಗೆ ಕಕ್ಸೋದಕ್ಕೆ.
ಸೊ ತಪ್ಪಾಗಿದೆ. ಈ ರಾಜಗೋಪುರ ಆಟದಲ್ಲಿ ಹೇಮಲತಾ ಅವರು ಸೋತಿದ್ದಾರೆ. ಯಾಕೆ? ಕೊನೆಯದು ನೀವು ಶಬ್ದವೇದಿ ಚಿತ್ರ ತಂದಿಟ್ಟಿದ್ದೀರಾ. ಆಕ್ಚುಲಿ ಆ ಡೈಲಾಗು ಗಂಧದ ಗುಡಿದು. ಕರೆಕ್ಟ್. ಆದ್ರೆ ಅವ್ರು ಎಷ್ಟು ಸರಿಯಾದ ಉತ್ತರ ಕೊಟ್ರು ಅಂದ್ರೆ 1 2 3 4 5 6 7 ಸರಿಯಾದ ಸಿನಿಮಾಗಳನ್ನ ಗೆಸ್ ಮಾಡಿದ್ದಾರೆ ಹೇಮಾ ಅವರು. ಸೂಪರ್ ಹೇಮಾ. ಈಗ ನಮ್ಮ ರಾಕೇಶ್ ಅವ್ರು ಬರ್ತಾ ಇದ್ದಾರೆ. ಅವ್ರು ಹೆಂಗ್ ಜೋಡಿಸ್ತಾರೆ ಅಂತ ನೋಡೋಣ. ಕಮನ್ ರಾಕೇಶ್. ರಾಕೇಶ್ ಅವರು ಈಗ ವೇದಿಕೆ ಮೇಲೆ ಬಂದಿದ್ದಾರೆ. ಈಗ ಅವರು ವಿಷ್ಣು ಸರ್ ಅವರ ಕೆಲವು ಡೈಲಾಗ್ಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಸಂಬಂಧಪಟ್ಟ ಗೆಟಪ್ ಅನ್ನ ತಗೊಂಡು ಹೋಗಿ ಮತ್ತೆ ಅವರು ಪಿರಮಿಡ್ ಮಾಡ್ತಾರೆ. ವೆರಿ ಸಿಂಪಲ್. ಈಗ ಮೊದಲನೇ ಡೈಲಾಗು ಸ್ವಲ್ಪ 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 ಈ ಕಡೆ ನೋಡ್ಕೊಂಡ. 10 9 8 7 6 ಸ್ವಲ್ಪ ಈ ಕಡೆ ನೋಡು ಕಂದ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಜನರ ಶಕ್ತಿ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ವೆರಿ ಗುಡ್ ರಾಕೇಶ, ಶಾಬಾಸ್. ಈಗ ನೆಕ್ಸ್ಟ್ ಡೈಲಾಗು. ಬಂಧುಗಳೇ, ಭಾರತದಲ್ಲಿ ನೆಲದಲ್ಲಿ ಸಾವಿರಾರು ಊರುಗಳಿದೆ, 16 ಭಾಷೆಗಳಿದೆ. ಆದ್ರೆ ಕನ್ನಡಿಗರಿಗೆ ಮಾತ್ರ ಬಾವುಟನೆಯೋ ಭಾಗ್ಯ ಸಿಕ್ಕಿದೆಯಪ್ಪ. ಶಾಬಾಸ್ ಅಮ್ಮ, ಶಾಬಾಸ್. ಭಾರತದ ನೆಲದಲ್ಲಿ ಸಾವಿರಾರು ಊರುಗಳಿದೆ, 16 ಭಾಷೆಗಳಿದೆ. ಆದರೆ ಕನ್ನಡಿಗನಿಗೆ ಮಾತ್ರ ಬಾವುಟನೆಯೋ ಭಾಗ್ಯ ಸಿಕ್ಕಿರೋದು. ಓಕೆ, ನೆಕ್ಸ್ಟ್ ಡೈಲಾಗ್. ಕುರಿ. ಕರ್ನಾಟಕದಲ್ಲಿ ನಿಜವಾದ ಕನ್ನಡಿಗರು ಅಂತ ಎಷ್ಟು ಕೋಟಿ ಜನರಿದಾರೋ ಅಷ್ಟು ಮರಳು ಇದರಲ್ಲಿದೆ. ಕರ್ನಾಟಕದಲ್ಲಿ ನಿಜವಾದ ಕನ್ನಡಿಗರು ಅಂತ ಎಷ್ಟು ಕೋಟಿ ಜನರಿದಾರೋ ಅಷ್ಟು ಮರಳಿದರಲ್ಲಿದೆ. ಶಾಬಾಸ್ ಸಿಂಹಾದ್ರಿಯ ಸಿಂಹ, ಶಾಬಾಸ್. ವೆರಿ ನೈಸ್ ರಾಕೇಶ್ ಅವರೇ. ಬಡವರು ಅಂದ್ರೆ ಬಿಟ್ಟು ಬಿದ್ದಿರ್ತಾರೆ ಅನ್ಕೊಂಡ್ಬಿಟ್ಟ. ನಮ್ ತಾವು ಕೆಲಸ ಮಾಡೋರ್ಗೆ ಉಡಕ್ ಬಟ್ಟೆನೋ ಮಲ್ಗಕ್ ಮಂದಲ್ಗೇನೋ ನಾವು ಕೊಡ್ತೀವಿ ನಮ್ಮ ಪಕ್ಷದಿಂದ. ಬಡವರು ಅಂದ್ರೆ ಬಿಟ್ಟಿ ಬಿದ್ದಿರ್ತಾರೆ ಅನ್ಕೊಂಡ್ಬಿಟ್ಟೆಲ್ಲ. ನಮ್ ತಾವ ಕೆಲಸ ಮಾಡೋರ್ಗೆ ಉಡೋಕ್ ಬಟ್ಟೆನು ಮಲ್ಗೋಕ್ ಮಂದಿಲಿಗೆನು ನಾವೇ ಕೊಡೋದು. ಆ ಮಂದಿರಿಗೆ ನಾವು ಮಲ್ಕೊಡೋದು ಯಾವ ನ್ಯಾಯ? ಶಾಬಾಸ್ ಮಗ. ನಿಮಗ್ ಬೇಕಿರೋದು ಇಷ್ಟೇ ತಾನೇ. ನನ್ ಮೇಲೆ ಇಟ್ಟಿರೋಂತ ನಂಬಿಕೆಗೆ ನಾನಾ ದ್ರೋಹ ಮಾಡ್ಲಾರೆ. 10 9 8 7 6 5 4 3 2 1 and time up. Sorry. ಮೇಸ್ಟ್ರೆ, ಪ್ರಪಂಚ ಪ್ರಳಯ ಆದ್ರೂ ಸರಿ, ನಾನ್ ನಿಮ್ಮ ಮಾತು ಉಳಿಸ್ಕೊಡ್ತೀನಿ. ಇದು ಒಂದು ತಪ್ಪಾಗಿದೆ ರಾಕೇಶ್ ಅವ್ರ ಕಡೆಯಿಂದ. ಇನ್ನೊಂದು ಡೈಲಾಗ್ ಹೋಗೋಣ, ನೋಡೋಣ ಅವ್ರು ನೆಕ್ಸ್ಟ್ ಡೈಲಾಗ್ ಇಡ್ತಾರ ಅಂತ. ಏನಯ್ಯ ಕಾನೂನ್ ಬಗ್ಗೆ ಬೋ ಕಿಸ್ತುಬಿಟ್ಟೆ ಅಂತಲ್ಲ ನೀನು. ಕಾನೂನು ಅಂದ್ರೆ ಏನು ಏನು ಗೊತ್ತು ನಿನಗೆ? ಏನಯ್ಯ ಕಾನೂನ್ ಬಗ್ಗೆ ಬೋ ಕಿಸಿದ್ ಬಿಟ್ಟಿದ್ಯ ಅಂತಲ್ಲ ನೀನು. ಕಾನೂನು ಅಂದ್ರೆ ಏನ್ ಗೊತ್ತು ನಿನ್ಗೆ? ಶಾಬಾಷಮ್ಮ. ಕುರಿ ಬರ್ಲಿ ಡೈಲಾಗು. ಪ್ರೀತಿನೂ ಒಂಥರ ಮಾಯೇನೆ, ಅದು ಜೀವನ ಪೂರ್ತಿ ಇವನ ಇರೋ ಹಾಗೆ ನೋಡ್ಕೊಳ್ಳೋ ಮಾಯೆ. ಶಾಬಾಷ್ ಮಗ. ಪ್ರೀತಿ ಅಂದ್ರೆ 4 ದಿನ ಒಟ್ಟಿಗೆ ಸುತ್ತಾಡಿ 5ನೇ ದಿವಸ ಬೈ ಅಂತ ಹೇಳಿ ಹೋಗೋದಲ್ಲ. ವಿಷ್ಣು ಸರ್ ಡೈಲಾಗ್ ಅಂದ ತಕ್ಷಣ ಅಬ್ಬಬ್ಬಬ್ಬ ಟಕ 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 ಅಂತ ಫುಲ್ ಜೋಡಿಸ್ಬಿಟ್ರಿ. ಆದ್ರೆ ಒಂದೇ ಒಂದು ನಾಗರಹಾವು ಸಿನಿಮಾ ಡೈಲಾಗ್ ಒಂದನ್ನೇ ಮಿಸ್ ಮಾಡಿದ್ಯವರು. ಬಟ್ ರಿಯಲಿ ಸೂಪರ್ ಆಗಿ ಆಡಿದ್ರಿ, ಸೂಪರ್. ಹೇಮಾ, ಬನ್ನಿ ಹೇಮಾ. ಆಕ್ಚುಲಿ ರಾಘವ್ರೆ, ಇದನ್ನ ಅಭಿಮಾನದ ಗೋಪುರ ಅಂತಾನೆ ಹೇಳ್ಬೋದು ಅಲ್ವಾ? ಈ ಆಟದಲ್ಲಿ ಒಂದು ಅಭಿಮಾನ ಇತ್ತು, ನಮ್ಮ ಅಣ್ಣವರ ಅಭಿಮಾನ ಇತ್ತು, ವಿಷ್ಣುದಾದ ಅವರ ಅಭಿಮಾನ ಇತ್ತು. ಈ ಒಂದು ಗೋಪುರ, ಈ ಒಂದು ಆಟ ನಿಮ್ಗೆ ಹೇಗನಿಸ್ತು? ಆ ಇಬ್ರು ದಿಗ್ಗಜರು ನಟರುಗಳು ಮಾಡಿರುವಂತ ಸಿನಿಮಾಗಳಿದಾವಲ್ಲ, ಅದು ಎಲ್ಲೋ ಒಂದ್ ಕಡೆ ಡೈಲಾಗ್ ಹಾಕ್ಬೇಕು ಅಂತ ಎಲ್ಲೋ ಡೈಲಾಗ್ ಇಲ್ಲ. ಅದು ಇಡೀ ಸಿನಿಮಾದಲ್ಲಿ ಬರುವಂತ ಕಥೆ, ಆ ಪಾತ್ರ ಮಾತಾಡುತ್ತೆ, ಆ ಸನ್ನಿವೇಶ ಮಾತಾಡುತ್ತೆ ಅನ್ನೋ ಡೈಲಾಗ್ಗಳು ಇರೋದ್ರಿಂದಾನೆ ಅವತ್ತಿಗೂ ನೆನಪಿದೆ, ಇವತ್ತು ನೆನಪಿದೆ, ಇನ್ನೂ ಬಹುಶಃ ಇನ್ನು
100 ವರ್ಷ ಹೋದ್ರೂ ನೆನಪಿರುತ್ತೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ವಿಷ್ಣು ಅಂಕಲ್ ಮಾಡಿರುವಂಥ ಸಿನಿಮಾ ಆಗಲಿ, ದೊಡ್ಡಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿರುವಂಥ ಸಿನಿಮಾಗಳಾಗಲಿ, ಪ್ರತಿಯೊಂದು ಸಿನಿಮಾದಲ್ಲೂ ಒಂಥರ ಛಾಪ್ ತರ ಒತ್ತಿದೆ. ಸೊ ಈ ಒಂದು ರೌಂಡ್ ಇದೆಯಲ್ಲ, ನೀವು ಹೇಳಿದಾಗೆ ತುಂಬಾನೇ ಅಭಿಮಾನ ತುಂಬಿರುವಂತ ಒಂದು ರೌಂಡ್ ಇದು. ಅವರುಗಳ ಮೇಲೆ ನಮಗಿರುವಂತ ಪ್ರೀತಿ, ಭಕ್ತಿ, ಅವರಿಂದ ನಾವು ಪಡೆದಿರುವಂತ ಸ್ಫೂರ್ತಿ, ಇವೆಲ್ಲವೂ ಕೂಡ ಈ ರೌಂಡ್ ಅಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ರೌಂಡ್. ಅಂಡ್ ಹೇಮಾ ಮತ್ತೆ ರಾಕೇಶ್ ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ರಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಾಘವ್. ಓಕೆ, ರಚಿತಾ ಅವರೇ, ಈ ರೌಂಡ್ ಐ ಥಿಂಕ್ ನಾನು ಪರ್ಸನಲ್ ಆಗಿ ಎಲ್ಲ ವೀಕ್ಷಕರಿಗೆ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರೌಂಡ್ಸ್. ಅಂಡ್ ಒಂದೊಂದು ಪಾತ್ರ, ಒಂದೊಂದು ಡೈಲಾಗ್, ಅದು ತುಂಬಾನೇ ಕಷ್ಟ. ಅದು ನೀವು ಹೇಳ್ತಿದ್ದಂತ ಒಂದು ಮಾಡ್ಯುಲೇಷನ್ನೇ ಅದು ತುಂಬಾ ಕಷ್ಟ ಆಯ್ತು. ಇನ್ಫ್ಯಾಕ್ಟ್ ಅದು ಆಕ್ಚುಯಲ್ ಇದು ಮಾಡ್ಯುಲೇಷನ್ ಏನು ಅಂತ ಯೋಚನೆ ಮಾಡಿ ಆಮೇಲೆ ಹೋಗ್ಬೇಕಾಗಿದ್ದಂಥದ್ದು. ದಟ್ಸ್ ವೈ ದೇ ಆಲ್ ಆರ್ ಕಾಲ್ಡ್ ಆಸ್ ವರ್ಸಟೈಲ್ ಆಕ್ಟರ್ಸ್ ಅಂತ ಇಬ್ರು ಕೂಡ. ಸೊ ಫ್ಯಾಂಟಾಸ್ಟಿಕ್, ಇಟ್ಸ್ ಅ ವೆರಿ ನೈಸ್ ಗೇಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಕೇಶ, ಯು ರಿಯಲಿ ಪ್ರೂವ್ಡ್. ನಾ ಏನ್ ಅನ್ಕೊಂಡಿದ್ನೋ ಅದನ್ನ ಡಿಸ್ಪ್ರೂವ್ ಮಾಡಿದ್ಯಾ. ದಿಸ್ ಇಸ್ ಫಾರ್ ಯು ಮ್ಯಾನ್. ಸೂಪರ್. ಇವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು ರಚಿತಾ ಅವರೇ. ಇನ್ನೊಂದು ಪುಟಾಣಿ ಜಲಕ್ ಇದೆ ಅಪ್ಪ. ನಮ್ಮ H4 ಹೇಮಲತಾ ಅವರು ಆಂಕರ್. ಈಗ 350 ವರ್ಷದ ಮುದುಕಿ ಇದಾರೆ ಅಂತ ಅನ್ಕೊಳ್ಳಿ. ಓಕೆ, ಆ ಮುದುಕಿನ ನೀವ್ ಎಲ್ರಿಗೂ ಹೇಗೆ ಪರಿಚಯ ಮಾಡ್ಕೊಡ್ತೀರಾ ಅಂತ. ಓಕೆ, ಆ ಮುದುಕಿ ಯಾರಾಗಿರ್ಬೋದು ಅಂತಂದ್ರೆ ಕುರಿ ಅಂತ ಅನ್ಕೊಳ್ಳಿ. ಹೇಮಲತಾ ಅವರೇ, ನಿಮ್ಮ ಆಂಕರಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. 350 ವರ್ಷದ ಅಜ್ಜಿ ನಿಮ್ಮ ಪಕ್ಕದಲ್ಲಿದ್ದಾರೆ, ಎಲ್ಲರಿಗೂ ಪರಿಚಯ ಮಾಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಭೀಮಾ ಜ್ಯುವೆಲರ್ ಪ್ರೆಸೆಂಟ್ ಸೂಪರ್ ಕ್ವೀನ್. ಅಂಡ್ ಇವತ್ತಿನ ಸೂಪರ್ ಕ್ವೀನ್ ಅಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ನಮ್ ಜೊತೆಗಿದ್ದಾರೆ. ಸೊ ಅವರು ಅಷ್ಟೇ ಸೂಪರ್ ಕ್ವೀನ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗಂತೂ 100 ವರ್ಷ ಬದುಕೋದೇ ತುಂಬಾ ಕಷ್ಟ. ಅಂಥದ್ರಲ್ಲಿ ಇಲ್ಲೊಬ್ರು ಇದಾರೆ, ಅವರು 350 ವರ್ಷ ಬದುಕಿದ್ದಾರೆ. ಕ್ವೀನ್ಸ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಜಿ? ಏನಮ್ಮ ಎಲ್ಲ ಪಸಂದಾಗ ಆಟ ಆಡ್ತಾವ್ರೆ. ಅವನ ಕುರಿ ಅಂತ ಅವನಲ್ಲ, ಅವನು ದೇವ್ರಂತ ಮನ್ಸ ಕಣವ. ಅಂತ ದೇವ್ರಂತ ಮನ್ಸನ್ ಪಡೆದಿರೋರು ನೀವೇ ಪುಣ್ಯವಂತರು ಕಣವ. ಆ ಮಗುನ ಚೆನ್ನಾಗಿ ನೋಡ್ಕೊಳ್ರವ. ಈ ಡೈಲಾಗ್ ಹೇಳ್ಮೇಲೆ ನೀವು ಇವಾಗ್ಲೇ ಸಾಯ್ಬೇಕು. ಓಕೆ, ಯಾವುದೋ ಒಂದು ಪ್ರಿಪರೇಷನ್ಸ್ ಇಲ್ಲದೆ ಆನ್ ಸ್ಪಾಟ್ ಈ ತರ ಒಂದು ಕಾಮಿಡಿನ ಇಷ್ಟೊತ್ನಲ್ಲಿ ಕೊಟ್ಟಿದಾರಲ್ಲ ನಮ್ಮ ಕುರಿ ಅವರು. ಅಂಡ್ H4 ಹೇಮಲತಾ ಅವರು ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಹೇಮಾ. ಥ್ಯಾಂಕ್ ಯು. ಗರ್ಲ್ಸಾ ಬಾಯ್ಸಾ, ನಾನೇ ಮೇಲು ನೀನೇ ಮೇಲು, ಒಟ್ನಲ್ಲಿ ಮನೋರಂಜನೆ ಮೇಲು ಅಂತ ಮನೋರಂಜನೆಯ ಹೊಸ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಸೂಪರ್ ಕ್ವೀನ್ ಗಳು ಕೊಡ್ತಾ ಇದ್ದಾರೆ. ಬನ್ನಿ ಮತ್ತೆ ನಾಳೆ ಇದೇ ಜೋಶ್ ಅಲ್ಲಿ ಇದೇ ಮನೋರಂಜನೆಯನ್ನ ಮುಂದುವರಿಸೋಣ. ಇದು ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ನಿರ್ಮಾ ಅಡ್ವಾನ್ಸ್ ಡಿಟರ್ಜೆಂಟ್, ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳೆ ಭೇಟಿ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ಇವರ ನನ್ನ ಕೋ ಹೋಸ್ಟ್ ಕೋರಿ ಪ್ರತಾಪ್. ಟಾಟಾ, ಸಿ ಯು, ಬೈ ಬೈ.